ಅರ್ತಿ ಫೋರಂ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಈ ಒಂದು ಅವಧಿಯೊಳಗೆ ಭಾರತದ ರಾಷ್ಟ್ರಪತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ ಇರಲಿ, ಅಂದರೆ PC, PSI, SD, FD, ಗ್ರೂಪ್ C ಹೀಗೆ ಅನೇಕ ವಿಧದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಾಷ್ಟ್ರಪತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಂಪಲ್ಸರಿ ಒಂದು ಪ್ರಶ್ನೆನಾದರೂ ಇದ್ದೇ ಇರುತ್ತೆ. ಆ ಕಾರಣದಿಂದಾಗಿ ರಾಷ್ಟ್ರಪತಿ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬ ಮಹತ್ವದ್ದಾಗಿರುತ್ತೆ. ಹಾಗಾಗಿ ಯಾವುದೇ ರೀತಿ ಅವ್ರ ಪ್ರಶ್ನೆ ಕೇಳಿದ್ರೂ ಕೂಡ ಈ ಒಂದೇ ವಿಡಿಯೋದಲ್ಲಿ ಇಡೀ ರಾಷ್ಟ್ರಪತಿ ಕುರಿತು ಸಂಪೂರ್ಣವಾದಂಥ ಒಂದು ವಿವರವನ್ನು ನಾನು ನೀಡಲಿದ್ದೇನೆ. ಹಾಗಾಗಿ ದಯವಿಟ್ಟು ಯಾರೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಭಾರತದ ರಾಷ್ಟ್ರಪತಿ ಅಂತಂದರೆ ನಮಗೆ ಗೊತ್ತಿರಬೇಕು, ಭಾರತದ ಪ್ರಥಮ ಪ್ರಜೆ ಅಂತೇಳಿ ನಾವು ರಾಷ್ಟ್ರಪತಿಯನ್ನು ಕರಿತೀವಿ. ಮತ್ತು ಸಂವಿಧಾನದ ಭಾಗ 5ರಲ್ಲಿ ವಿಧಿ 52ರಿಂದ 78ರವರೆಗೆ ಇರ್ತಕ್ಕಂಥ ವಿಧಿಗಳೇನಿದೆ ಅವು ಕೇಂದ್ರ ಕಾರ್ಯಾಂಗದ ಕುರಿತು ವಿವರಿಸ್ತವೆ. ಹಾಗಾದ್ರೆ ಕೇಂದ್ರ ಕಾರ್ಯಾಂಗ ಅಂದ್ರೆ ಏನು, ಕೇಂದ್ರ ಕಾರ್ಯಾಂಗ ಏನನ್ನು ಒಳಗೊಂಡಿದೆ ಅನ್ನೋದನ್ನ ನೋಡೋದಾದ್ರೆ, ಕೇಂದ್ರ ಕಾರ್ಯಾಂಗವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿಯನ್ನ ಒಳಗೊಂಡ ಮಂತ್ರಿಮಂಡಲ ಹಾಗೂ ಅಟಾರ್ನಿ ಜನರಲ್, ಇದಿಷ್ಟು ಕೇಂದ್ರ ಕಾರ್ಯಾಂಗದಲ್ಲಿ ಬರುವಂಥದ್ದು. ಅಂದ್ರೆ ಸಂವಿಧಾನದ ಭಾಗ 5ರಲ್ಲಿ 52ನೇ ವಿಧಿಯಿಂದ 78ನೇ ವಿಧಿಯವರೆಗೆ ಕೇಂದ್ರ ಕಾರ್ಯಾಂಗದ ಬಗ್ಗೆ ವಿವರಿಸುತ್ತೆ. ನೋಡಿ, ರಾಷ್ಟ್ರಪತಿಯು ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರಾಗಿರುತ್ತಾರೆ. ನೋಡಿ, ಇಲ್ಲಿ ಈ ಪದದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಇರಬೇಕು. ರಾಷ್ಟ್ರಪತಿ ಸಂವಿಧಾನದ 52ನೇ ವಿಧಿ ಏನು ಹೇಳುತ್ತೆ, ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಬೇಕು ಅಂತ ಹೇಳುತ್ತೆ. ಸಂಪೂರ್ಣವಾದಂಥ ವಿಧಿಗಳ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ, ಕಂಟಿನ್ಯೂ ಆಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ 52ನೇ ವಿಧಿ ಏನು ಹೇಳುತ್ತೆ, ರಾಷ್ಟ್ರಪತಿ ಇರಬೇಕು ದೇಶಕ್ಕೆ ಅಂತ ಹೇಳುತ್ತೆ. 53ನೇ ವಿಧಿ ಅವರು ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸ್ವಲ್ಪ ನಾವು ನೋಡೋದಾದ್ರೆ, ರಾಷ್ಟ್ರಪತಿಯು ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರಾಗಿರ್ತಾರೆ. ಇವರು ಪ್ರಧಾನಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲದ ಸಲಹೆ ಪ್ರಕಾರ ಕಾರ್ಯನಿರ್ವಹಿಸುತ್ತಾರೆ. ಇಲ್ಲಿ ನೋಡಿ, ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲವು ನೈಜ ಕಾರ್ಯಾಂಗವಾಗಿದೆ. ಅಂದರೆ ರಾಷ್ಟ್ರಪತಿ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ರೆ, ಅಂದರೆ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರಾಗಿದ್ರೆ, ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲವು ಕಾರ್ಯಾಂಗದ ನೈಜ ಕಾರ್ಯಾಂಗ ಆಗಿರುವಂಥದ್ದು. ಅದಕ್ಕೋಸ್ಕರನೇ ಡಾಕ್ಟರ್ B.R. ಅಂಬೇಡ್ಕರ್ ಅವರು ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಏನಂದ್ರೆ, ರಾಷ್ಟ್ರಪತಿಯು ರಾಷ್ಟ್ರದ ಮುಖ್ಯಸ್ಥ ಆಗಿದ್ರೆ, ಪ್ರಧಾನಮಂತ್ರಿಯು ಸರ್ಕಾರದ ಮುಖ್ಯಸ್ಥ. ಅಂದ್ರೆ ರಾಷ್ಟ್ರಪತಿ ರಾಷ್ಟ್ರದ ಮುಖ್ಯಸ್ಥ ಆದ್ರೆ ಪ್ರಧಾನಮಂತ್ರಿ ಸರ್ಕಾರದ ಮುಖ್ಯಸ್ಥ ಆಗಿರ್ತಾರೆ ಅಂತ ಹೇಳಿದ್ರೆ, ರಾಷ್ಟ್ರಪತಿಗೆ ಒಂದಷ್ಟು ಅಧಿಕಾರಗಳಿವೆ. ಅವ್ಯಾವಂದ್ರೆ ಶಾಸಕಾಂಗದ ಅಧಿಕಾರಗಳು, ಕಾರ್ಯಾಂಗೀಯ ಅಧಿಕಾರಗಳು ಮತ್ತು ನ್ಯಾಯಾಂಗೀಯ ಅಧಿಕಾರಗಳು. ನೋಡಿ, ಒಬ್ಬ ವ್ಯಕ್ತಿ ಭಾರತದ ರಾಷ್ಟ್ರಪತಿ ಆಗೋದಕ್ಕೆ ಅವ್ರಿಗೆ ಒಂದಷ್ಟು ಕನಿಷ್ಠ ಅರ್ಹತೆಗಳು ಇರಬೇಕಾಗುತ್ತೆ. ಆ ಅರ್ಹತೆಗಳು ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಅವರು ಭಾರತದ ಪ್ರಜೆಯಾಗಿರ್ಬೇಕು, 35 ವರ್ಷ ವಯಸ್ಸನ್ನು ಪೂರ್ಣಗೊಳಿಸಿರ್ಬೇಕು. ಅಂದ್ರೆ ಕನಿಷ್ಠ 35 ವರ್ಷನಾದ್ರೂ ಅವರಿಗೆ ವಯಸ್ಸಾಗಿರ್ಬೇಕು. ನೋಡಿ, ವಯೋಮಿತಿಯ ಬಗ್ಗೆ ಹಲವಾರು ಪರೀಕ್ಷೆಗಳಲ್ಲಿ ಅನೇಕ ರೀತಿ ಪ್ರಶ್ನೆಗಳು ಬಂದಿದ್ದಾವೆ. ನೋಡಿ, ರಾಷ್ಟ್ರಪತಿ ಆಗೋದಕ್ಕೆ ಮತ್ತು ರಾಜ್ಯಪಾಲರಾಗೋದಕ್ಕೆ ಕನಿಷ್ಠ ವಯಸ್ಸು 35 ವರ್ಷ. ಅದೇ ರೀತಿಯಾಗಿ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇರುತ್ತೆ ಮತ್ತು ರಾಜ್ಯಸಭೆ ಇದೆ. ಇಲ್ಲಿಗೆ ಸದಸ್ಯರಾಗಬೇಕು ಅಂದ್ರೆ 30 ವರ್ಷ ಸಾಕು. ಅಂದ್ರೆ ರಾಜ್ಯಗಳಲ್ಲಿರುವಂತಹ ವಿಧಾನ ಪರಿಷತ್ ಸದಸ್ಯರಾಗೋದಕ್ಕೆ ಮತ್ತು ರಾಜ್ಯಸಭೆಯ ಸದಸ್ಯರಾಗೋದಕ್ಕೆ 30 ವರ್ಷ ಬೇಕು. ಅದೇ ರಾಜ್ಯಗಳಲ್ಲಿರ್ತಕ್ಕಂಥ ವಿಧಾನ ಸಭೆಗೆ ಸದಸ್ಯರಾಗೋದಕ್ಕೆ ಮತ್ತು ಲೋಕಸಭೆಗೆ ಸದಸ್ಯರಾಗೋದಕ್ಕೆ 25 ವರ್ಷ ವಯಸ್ಸಾಗಿದ್ರೆ ಸಾಕು. ಅನೇಕ ಬಾರಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು ಏನಂದ್ರೆ, ಪ್ರಧಾನಮಂತ್ರಿ ಆಗೋದಕ್ಕೆ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದ್ರೆ, ಸೊ ಪ್ರಧಾನಮಂತ್ರಿ ಆಗೋದಕ್ಕೆ ಒಂದು ರಾಜ್ಯಸಭೆಯ ಮೆಂಬರ್ ಆಗಿದ್ರು ಸಾಕು, ಆನಂತರ ಲೋಕಸಭೆಯ ಮೆಂಬರ್ ಆಗಿದ್ರು ಸಾಕು. ಇಲ್ಲಿ ಕನಿಷ್ಠ ವಯಸ್ಸು ಅಂತಂದ್ರೆ ಲೋಕಸಭೆದಾಗಿದ್ರೆ ಸಾಕು. ಅಂದ್ರೆ 25 ವರ್ಷ ಕನಿಷ್ಠ ವಯಸ್ಸಾಗಿದ್ರೆ ಒಬ್ಬ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗೋದಕ್ಕೆ ಅವರು ಅರ್ಹರಾಗಿರ್ತಾರೆ. ಅಂದ್ರೆ ಚುನಾವಣೆಗೆ ನಿಂತು ಲೋಕಸಭೆಯಲ್ಲಿ ಗೆದ್ದು ಅವ್ರ ಬಹುಮತ ಬಂತು ಅಂದ್ರೆ ಆ ಪಕ್ಷದ ನಾಯಕರಾಗಿ ಅವ್ರು ಆಯ್ಕೆಗೊಂಡಿದ್ರು ಅಂದ್ರೆ ಅಂತ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ಬಹುದಾಗಿರುತ್ತೆ. ಅದೇ ರೀತಿಯಾಗಿ ರಾಜ್ಯಗಳಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ 25 ವರ್ಷ ವಯಸ್ಸಾಗಿದ್ರೆ ಅವರು ಎಲೆಕ್ಷನ್ಗೆ ನಿಲ್ಬಹುದಾಗಿರುತ್ತೆ. ನೋಡಿ, ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಲು ಅರ್ಹತೆ ಹೊಂದಿರಬೇಕು. ನೋಡಿ, ಭಾರತದ ರಾಷ್ಟ್ರಪತಿ ಆಗಬೇಕು ಅಂತ ಬಯಸುವಂತ ವ್ಯಕ್ತಿ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾಗಲು ಇರತಕ್ಕಂಥ ಅರ್ಹತೆಗಳನ್ನ ಅವರು ಹೊಂದಿರಬೇಕು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯಾವುದೇ ಸ್ಥಳೀಯ ಪ್ರಾಧಿಕಾರ ಅಥವಾ ಯಾವುದೇ ಇತರ ಸಾರ್ವಜನಿಕ ಪ್ರಾಧಿಕಾರದ ಅಡಿಯಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನ ಅವರು ಹೊಂದಿರಬಾರದು. ಒಂದು ವಿಶೇಷ ಮಾಹಿತಿ ಇದೆ. ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವವರ ನಾಮಪತ್ರವನ್ನು
ಕನಿಷ್ಠ 50 ಮತದಾರರು ಪ್ರಸ್ತಾವಕರಾಗಿ ಮತ್ತು 50 ಮತದಾರರು ಅನುಮೋದಕರಾಗಿ ಸಲ್ಲಿಸಬೇಕು. ನೋಡಿ, ಮತದಾರರು ಅಂದ ತಕ್ಷಣ ಇಲ್ಲಿ ನಾವುಗಳು ಬರೋದಿಲ್ಲ. ಮತದಾರರು ಯಾರಪ್ಪ ಅಂತಂದ್ರೆ ರಾಜ್ಯಗಳಲ್ಲಿರ್ತಕ್ಕಂಥ ಚುನಾಯಿತ MLAಗಳು ಅಥವಾ ಲೋಕಸಭೆ ಅಥವಾ ರಾಜ್ಯಸಭೆಯ ಚುನಾಯಿತ MP ಗಳು. ನಾನು ಇಲ್ಲಿ ಒಂದು ಚುನಾಯಿತ ಅನ್ನುವಂಥ ಒಂದು ಪದವನ್ನು ಬಳಸಿದ್ದೀನಿ, ನೆನ್ಪಿಟ್ಕೋಬೇಕು. ಚುನಾಯಿತ ಅಂದ್ರೆ ಜನರಿಂದ ಆಯ್ಕೆಯಾಗಿರುವಂಥದ್ದು. ಸೊ ರಾಜ್ಯಸಭೆಯ ಸದಸ್ಯರು ಜನರಿಂದ ಆಯ್ಕೆಯಾಗಿರೋದಿಲ್ಲ, ಬಟ್ ಆಯಾ ರಾಜ್ಯಗಳಿಂದ ವಿಧಾನಸಭೆಯಿಂದ ಅವರು ಆಯ್ಕೆಯಾಗಿರ್ತಾರೆ. ಅದೇ ರಾಜ್ಯಸಭೆ ಸದಸ್ಯರು 12 ಜನ ಏನು ಇದ್ದಾರೆ ಅಂದ್ರೆ 12 ಜನ ರಾಷ್ಟ್ರಪತಿಯಿಂದ ನಾಮನಿರ್ದೇಶನ ಆಗ್ತಾರಲ್ಲ, ಅವರು ಮತದಾರರಾಗೋದಿಲ್ಲ. ಯಾವ ಚುನಾವಣೆಯಲ್ಲಿ ಅಂದ್ರೆ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತದಾರರಾಗೋದಿಲ್ಲ. ಸೊ ಅದನ್ನ ಸಂಪೂರ್ಣವಾಗಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ನೋಡಿ, ನಂತರ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ನಲ್ಲಿ 15,000 ಭದ್ರತಾ ಠೇವಣಿಯನ್ನ ಇಡಬೇಕಾಗುತ್ತೆ. ಅಭ್ಯರ್ಥಿಯು ಚಲಾವಣೆಯಾದಂಥ ಮತಗಳಲ್ಲಿ 1/6 ಮತಗಳನ್ನ ಪಡೆಯಲು ವಿಫಲವಾದರೆ ಭದ್ರತಾ ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. ನೋಡಿ, ಒಟ್ಟಾರೆ ಎಷ್ಟು ಮತದಾರರು ಇರ್ತಾರೆ ಅಷ್ಟು ಮತದಾರರು ವೋಟ್ ಮಾಡ್ಬೋದು ಅಥವಾ ಕಡಿಮೆ ಮತದಾರರು ವೋಟ್ ಮಾಡ್ಬೋದು. ಒಟ್ಟಾರೆ ಎಷ್ಟೇ ಜನ ವೋಟ್ ಮಾಡಲಿ, ವೋಟ್ ಆದಂಥ ಪ್ರಮಾಣದಲ್ಲಿ 1/6 ಮತವನ್ನ ವ್ಯಕ್ತಿ ಪಡೆದೇ ಹೋದ್ರೆ ಅಂತ ವ್ಯಕ್ತಿಯ ಠೇವಣಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತೆ. ಸೊ ಈಗ ಒಂದೊಂದೇ ಆಗಿ ನೋಡ್ತಾ ಹೋಗೋಣ. ವಿಧಿಗಳಿಗೆ ಅಂದ್ರೆ ರಾಷ್ಟ್ರಪತಿಗೆ ಸಂಬಂಧಪಟ್ಟ ಹಾಗೆ ವಿಧಿಗಳನ್ನು ನೋಡೋದಾದ್ರೆ 52ನೇ ವಿಧಿ ಹೇಳುತ್ತೆ ಏನಂದ್ರೆ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು. ಮತ್ತೆ 53ನೇ ವಿಧಿ ಹೇಳುತ್ತೆ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಆಗ್ಲೇ ಹೇಳಿದೆ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಅಂತೇಳಿ. ಎಷ್ಟನೇ ವಿಧಿ ಹೇಳುತ್ತೆ ಅಂದ್ರೆ 53ನೇ ವಿಧಿ ಹೇಳ್ತೈತಿ, ಅದು ನಾಮಮಾತ್ರ ಕಾರ್ಯಾಂಗ. ನೆನ್ಪಿಟ್ಕೊಡ್ರಿ, ಇಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆ ಅಂದ್ರೆ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ಯಾರು ಅಂತ ಬಂದಾಗ ಆಟೋಮೆಟಿಕ್ ನೀವು ರಾಷ್ಟ್ರಪತಿ ಅಂತ ಹಾಕ್ಬೇಕಾಗುತ್ತೆ. ಒಂದು ವೇಳೆ ಕೇಂದ್ರ ಕಾರ್ಯಾಂಗದ ನೈಜ ಕಾರ್ಯಾಂಗ ಯಾವುದು ಅಂತ, ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರು ಅಂತ ಕೇಳ್ಬಿಟ್ರೆ ಪ್ರಧಾನಮಂತ್ರಿಯನ್ನ ಒಳಗೊಂಡಂತ ಮಂತ್ರಿಮಂಡಲ ಅಂತ ಏನಾದ್ರೂ ಆಪ್ಷನ್ ಇದ್ರೆ ನೀವು ಅದನ್ನ ಹಾಕ್ಬೇಕಾಗುತ್ತೆ. 14ನೇ ವಿಧಿ ಹೇಳುತ್ತೆ ಅಧ್ಯಕ್ಷರ ಚುನಾವಣೆ. ನೋಡಿ, ರಾಷ್ಟ್ರಪತಿ ಏನಿದಾರಲ್ಲ ಇವ್ರನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ಬೇಕೆ ವಿನಃ ಯಾವುದೇ ಕಾರಣಕ್ಕೂ ನಾಮನಿರ್ದೇಶನ ಮಾಡಬಾರ್ದು ಅಂತ ಹೇಳುತ್ತೆ. 54ನೇ ವಿಧಿ ಹೇಳ್ತೈತಿ ರಾಷ್ಟ್ರಪತಿಯನ್ನ ಚುನಾವಣೆಯ ಮೂಲಕನೇ ಅವ್ರನ್ನ ಆಯ್ಕೆ ಮಾಡಬೇಕು. ಹಾಗಾದ್ರೆ ಚುನಾವಣೆಯ ವಿಧಾನ ಹೇಗೆ ಅಂದ್ರೆ ಅವ್ರನ್ನ ಯಾವ ರೀತಿ ಚುನಾವಣೆಯಲ್ಲಿ ಯಾವ ರೀತಿ ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಧ್ಯಕ್ಷರ ಚುನಾವಣೆಯ ವಿಧಾನದ ಬಗ್ಗೆ 55ನೇ ವಿಧಿ ಹೇಳ್ತೈತಿ. ಸೊ ನಾವು 55ನೇ ವಿಧಿಯ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಈಗ ನಮ್ಮ ದೇಶದಲ್ಲಿ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಈ 28 ರಾಜ್ಯಗಳಲ್ಲಿರ್ತಕ್ಕಂಥ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂದ್ರೆ ಈಗ ದೆಹಲಿ ಇದೆ, ಪುದುಚೇರಿ ಇದೆ, ಮತ್ತೆ ಆಮೇಲೆ ಜಮ್ಮು ಕಾಶ್ಮೀರ ಇದೆ. ಅಲ್ಲಿ ಏನಿದೆ ಅಂದ್ರೆ ವಿಧಾನಸಭೆ ಇದೆ. ಹಾಗಾಗಿ ಅಲ್ಲಿ ಕೂಡ MLAಗಳು ಇರ್ತಾರೆ. ಅಂದ್ರೆ ಅಲ್ಲಿರ್ತಕ್ಕಂಥ ಮತ್ತು ಉಳಿದಂತ 28 ರಾಜ್ಯಗಳಲ್ಲಿರ್ತಕ್ಕಂಥ ಎಲ್ಲಾ ಚುನಾಯಿತ MLAಗಳು. ಯಾಕೆ ಚುನಾಯಿತ MLA ಅಂತ ಹೇಳ್ತಾ ಇದೀನಿ ಅಂದ್ರೆ ಒಬ್ಬರನ್ನ ಆಂಗ್ಲೋ ಇಂಡಿಯನ್ನರು ಅಂತೇಳಿ ನಾಮಕರಣ ಮಾಡಲಾಗ್ತಾ ಇತ್ತು, ಅಂದ್ರೆ ನಾಮನಿರ್ದೇಶನ ಮಾಡಲಾಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸಾಂವಿಧಾನಿಕವಾದಂತ ತಿದ್ದುಪಡಿಯ ಅಂದ್ರೆ 104ನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಆಂಗ್ಲೋ ಇಂಡಿಯನ್ನರನ್ನ ವಿಧಾನಸಭೆಗಾಗ್ಲಿ ಅಥವಾ ಲೋಕಸಭೆಗಾಗ್ಲಿ ನಾಮನಿರ್ದೇಶನ ಮಾಡೋದನ್ನ ಈಗ ರದ್ದು ಮಾಡಿದ್ದಾರೆ. ಹಾಗಾಗಿ ಈಗ ಪ್ರಸ್ತುತ ಇರ್ತಕ್ಕಂಥ ಒಂದು ವಿಧಾನಸಭೆಯಲ್ಲಿ ಬಹುಶಃ ಆಂಗ್ಲೋ ಇಂಡಿಯನ್ನರು ಇರ್ಲಿಕ್ಕಿಲ್ಲ. ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮೊದಲೇ ಚುನಾವಣೆ ಆಗಿ ಅಂದ್ರೆ 104ನೇ ತಿದ್ದುಪಡಿ ಬರೋದಕ್ಕಿಂತ ಮುಂಚೆ ಯಾವ ಒಂದು ವಿಧಾನಸಭೆಯಲ್ಲಿ ಅವರು ಆಂಗ್ಲೋ ಇಂಡಿಯನ್ನರ್ ಇದ್ರು ಅವ್ರು ಇರ್ತಾರೆ. ನೆಕ್ಸ್ಟ್ ಬರುವಂತ ಒಂದು ಎಲೆಕ್ಷನ್ ಅಲ್ಲಿ ಅಂತವ್ರನ್ನ ನಾಮನಿರ್ದೇಶನ ಮಾಡೋದಿಲ್ಲ. ಅಂದ್ರೆ ಹೊಸ ವಿಧಾನಸಭೆ ರಚನೆ ಆದಾಗ ಆಂಗ್ಲೋ ಇಂಡಿಯನ್ನರು ಸಂಪೂರ್ಣವಾಗಿ ಇಲ್ಲದೆ ಹೋಗ್ತಾರೆ. ನೆಕ್ಸ್ಟ್ ನೋಡೋಣ. ಅಂದ್ರೆ ಈಗ MLAಗಳು ಬಹುತೇಕ ಇನ್ನು ಮುಂದೆ ಚುನಾಯಿತರೇ ಇರ್ತಾರೆ. ಇನ್ನೊಂದು ಲೋಕಸಭೆ ಮತ್ತು ರಾಜ್ಯಸಭೆ. ಅಂದ್ರೆ ಇಲ್ಲಿ ಲೋಕಸಭೆ ಒಳಗೆ ಏನಾಗ್ತಿತ್ತು, ಇಬ್ಬರನ್ನ ಆಂಗ್ಲೋ ಇಂಡಿಯನ್ನರನ್ನ ನೇಮಕ ಮಾಡ್ತಾ ಇದ್ರು. ಸೊ ಈಗ ತಾನೇ ಹೇಳಿದೆ 104ನೇ ವಿಧಿಯ ಪ್ರಕಾರ ಈ ಆಂಗ್ಲೋ ಇಂಡಿಯನ್ನರನ್ನ ನಾಮಕರಣ ಮಾಡೋದನ್ನ ಈಗ ತೆಗೆದಿದ್ದಾರೆ. ಅಂದ್ರೆ ನಾಮನಿರ್ದೇಶನ ಮಾಡುವಂತಿಲ್ಲ. ಅಂದ್ರೆ ಈಗ ಲೋಕಸಭೆಯ ಸದಸ್ಯರು ಮಾತ್ರ. ಮತ್ತೆ ರಾಜ್ಯಸಭೆಯಲ್ಲಿ ಒಂದು ವಿಷಯವನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. 12 ಜನರನ್ನ ಏನ್ ಮಾಡ್ತಾರೆ ಅಂದ್ರೆ ಸಾಹಿತ್ಯ, ಸಂಗೀತ, ಆಮೇಲೆ ರಾಜಕೀಯ, ಮತ್ತೆ ಸಿನಿಮಾ, ಹೀಗೆ ಅನೇಕ ವಿಧದಲ್ಲಿ ಅಂದ್ರೆ ಬೇರೆ ಬೇರೆ
ಸಾಮಾಜಿಕ ಸೇವೆ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗೈದಂತ 12 ಜನರನ್ನ ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ ಅಂದ್ರೆ ನಾಮನಿರ್ದೇಶನ ಮಾಡ್ತಾರೆ ರಾಜ್ಯಸಭೆಗೆ. ಅಂಥವ್ರು ಓಟ್ ಹಾಕುವಂತಿರಲ್ಲ, ಅಂಥವ್ರು ಓಟ್ ಹಾಕೋದಿಲ್ಲ. ಸೊ ಉಳಿದಂಥವ್ರು ಯಾರಪ್ಪ ಅಂದ್ರೆ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶ. ಅಂದ್ರೆ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆ ಇಲ್ಲ. ಅಂದ್ರೆ ಈಗ ದೆಹಲಿ, ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಏನು ವಿಧಾನಸಭೆ ಇದೆ, ಅಲ್ಲಿರ್ತಕ್ಕಂಥ MLAಗಳು ಮತ್ತು 28 ರಾಜ್ಯಗಳಲ್ಲಿರ್ತಕ್ಕಂಥ ಚುನಾಯಿತ MLAಗಳು ಪ್ಲಸ್ ಲೋಕಸಭೆಯಲ್ಲಿರ್ತಕ್ಕಂಥ ಚುನಾಯಿತ MP ಗಳು ಮತ್ತು ರಾಜ್ಯಸಭೆಯಲ್ಲಿರ್ತಕ್ಕಂಥ ಚುನಾಯಿತ MP ಗಳು, ಇವರು ಏನ್ ಮಾಡ್ತಾರೆ ಅಂದ್ರೆ ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಸೊ ಇದಕ್ಕೆ ಒಂದು ಪ್ರಶ್ನೆ ಅಂದ್ರೆ ಒಂದಷ್ಟು ಪ್ರಶ್ನೆಗಳು ಬಂದಿರುವಂತದ್ದು ಏನಪ್ಪಾ ಅಂತಂದ್ರೆ, ಅಧ್ಯಕ್ಷರ ಚುನಾವಣೆಯಲ್ಲಿ ಈ ಕೆಳಗಿನವರಲ್ಲಿ ಯಾರು ಮತದಾನದಲ್ಲಿ ಭಾಗವಹಿಸುವುದಿಲ್ಲ ಅಂತ ಕೇಳಿದ್ರೆ, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನಸಭೆ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು. ಸೊ ಈಗ ತಮ್ಗೆ ಐಡಿಯಾ ಬಂದಿರ್ಬೋದು ಅನ್ಕೊಂಡಿದ್ದೀನಿ. ವಿಧಾನ ಪರಿಷತ್ ಸದಸ್ಯರು ಓಟ್ ಹಾಕುವಂತಿಲ್ಲ. ನೋಡಿ, ಈಗ 28 ರಾಜ್ಯಗಳು, ಎಲ್ಲ ರಾಜ್ಯಗಳಲ್ಲೂ ಕೂಡ ವಿಧಾನ ಪರಿಷತ್ ಇಲ್ಲ. ಕರ್ನಾಟಕ, ಮಹಾರಾಷ್ಟ್ರ, ನಮ್ಮಲ್ಲಿ ಏನೊಂದು 5-6 ಸ್ಟೇಟಲ್ಲಿ ವಿಧಾನ ಪರಿಷತ್ ಇದೆ. ಆ ವಿಧಾನ ಪರಿಷತ್ ಸದಸ್ಯರು ಇರ್ತಾರೆ, ಆ ಸದಸ್ಯರು ಯಾರು ಓಟ್ ಹಾಕುವಂತಿಲ್ಲ. ವಿಧಾನ ಪರಿಷತ್ತಿನ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮಾಡುವಂತಿಲ್ಲ. ನೆಕ್ಸ್ಟ್, ಅಧ್ಯಕ್ಷರ ಅಧಿಕಾರಾವಧಿ ಅಂದ್ರೆ 56ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು 5 ವರ್ಷಕ್ಕೆ ಮಾತ್ರ ಚುನಾಯಿತರಾಗ್ತಾರೆ. ಮತ್ತೆ ಅವರ ಅಧಿಕಾರಾವಧಿ ಮುಗಿದ ತಕ್ಷಣ ಮರು ಚುನಾವಣೆಗೆ ಅವರು ಅರ್ಹರಾಗಿರ್ತಾರೆ. ಅಂದ್ರೆ ಅವರು ಪುನಃ ಎಷ್ಟು ಬಾರಿ ಆದರೂ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅವರು ಭಾಗವಹಿಸಬಹುದಾಗಿರುತ್ತೆ. 58ನೇ ವಿಧಿ ಇರುತ್ತೆ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಇರತಕ್ಕಂಥ ಅರ್ಹತೆಗಳು. ಸೊ ನಾ ಈಗ ತಾನೇ ಹೇಳಿದ್ನಲ್ಲ, ಇಲ್ಲಿರ್ತಕ್ಕಂಥ ಅರ್ಹತೆಗಳೇ, ಮತ್ತೆ ಬೇರೆ ಯಾವ ಅರ್ಹತೆಗಳು ಬರೋದಿಲ್ಲ. ಅದ್ರ ಬಗ್ಗೆ 58ನೇ ವಿಧಿ ಹೇಳ್ತೈತಿ. ಮತ್ತೆ ಅಧ್ಯಕ್ಷರ ಕಚೇರಿಯ ಷರತ್ತುಗಳು ಬಗ್ಗೆ ಹೇಳುತ್ತೆ. ಆನಂತರ ಅಧ್ಯಕ್ಷರಿಂದ ಪ್ರಮಾಣ ವಚನ ಅಥವಾ ದೃಢೀಕರಣ. ಈಗ ನೋಡಿ, ರಾಷ್ಟ್ರಪತಿಯವರು ಉಳಿದವ್ರನ್ನ ನೇಮಕ ಮಾಡ್ತಾರೆ. ಆದರೆ ಅಧ್ಯಕ್ಷರಾಗಿ ಅಂದ್ರೆ ರಾಷ್ಟ್ರಪತಿಯವರಾಗಿ ಆಯ್ಕೆಯಾದ ನಂತರ ಅವರಿಗೆ ಯಾರು ಪ್ರಮಾಣ ವಚನವನ್ನ ಬೋಧಿಸ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಅದನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಒಳಗ ಮುಖ್ಯ ನ್ಯಾಯಾಧೀಶರು ಇಲ್ಲ ಅಂತಂದ್ರೆ ಆ ಸಂದರ್ಭದೊಳಗ ಸುಪ್ರೀಂ ಕೋರ್ಟಿನಲ್ಲಿರ್ತಕ್ಕಂಥ ಹಿರಿಯ ನ್ಯಾಯಾಧೀಶರೊಬ್ಬರು ಪ್ರಮಾಣ ವಚನವನ್ನ ಬೋಧಿಸ್ತಾರೆ. 61ನೇ ವಿಧಿ ಹೇಳ್ತೈತಿ ಅಧ್ಯಕ್ಷರ ದೋಷಾರೋಪಣೆ ಕಾರ್ಯವಿಧಾನ. ಅಂದ್ರೆ ಈಗ ಅಧ್ಯಕ್ಷರನ್ನ ಅಂದ್ರೆ ರಾಷ್ಟ್ರಪತಿಯವರನ್ನ ತೆಗೆದುಹಾಕ್ಬೇಕಿತ್ತಂದ್ರೆ ಹಾಗೆ ಡೈರೆಕ್ಟ್ ಆಗಿ ತೆಗೆದಾಕ ಬರೋದಿಲ್ಲ. ಅದನ್ನ ಮಹಾಭಿಯೋಗ ಅಂತೇಳಿ ಕರಿತೀವಿ. ಮಹಾಭಿಯೋಗದ ಮೂಲಕವೇ ಅಧ್ಯಕ್ಷರನ್ನ ತೆಗೆದುಹಾಕ್ಬೇಕಾಗತ್ತೆ. ಮಹಾಭಿಯೋಗ ಕಾರ್ಯವನ್ನ ಲೋಕಸಭೆ ಅಥವಾ ರಾಜ್ಯಸಭೆ ಯಾವುದರಲ್ಲಾದರೂ ಕೂಡ ಮಾಡಬಹುದಾಗಿರುತ್ತೆ. ಅಂದ್ರೆ ಇಲ್ಲಿ ನೋಡಿ 62ನೇ ವಿಧಿ ಅಧ್ಯಕ್ಷರ ಹುದ್ದೆಯಲ್ಲಿನ ಖಾಲಿ ಸ್ಥಾನವನ್ನು ತುಂಬಲು, ಚುನಾವಣೆಯನ್ನು ನಡೆಸುವ ಸಮಯ ಮತ್ತು ಆಕಸ್ಮಿಕ ಖಾಲಿ ಸ್ಥಾನವನ್ನು ತುಂಬಲು ಆಯ್ಕೆಯಾದ ವ್ಯಕ್ತಿಯ ಅಧಿಕಾರಾವಧಿ. ನೋಡಿಲಿ, ಅಧ್ಯಕ್ಷರ ಹುದ್ದೆ ಖಾಲಿಯಾದ ಸ್ಥಾನವನ್ನು ತುಂಬಲು, ಚುನಾವಣೆಯನ್ನ ನಡೆಸ್ತಕ್ಕಂಥ ಒಂದು ಸಮಯ ಹಾಗೂ ಆಕಸ್ಮಿಕವಾಗಿ ರಾಜೀನಾಮೆ, ಮರಣ ಈ ರೀತಿಯಾಗಿ ಆಕಸ್ಮಿಕವಾಗಿ ಖಾಲಿ ಆಯ್ತಪ್ಪ ಅಂದ್ರೆ ಅಲ್ಲಿ ತನಕ ತುಂಬಲು ಆಯ್ಕೆಯಾದಂಥ ವ್ಯಕ್ತಿಯ ಅಧಿಕಾರಾವಧಿ ಬಗ್ಗೆ 62ನೇ ವಿಧಿ ಹೇಳ್ತೈತಿ. 71ನೇ ವಿಧಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಅಂದ್ರೆ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಗೆ ಚುನಾವಣೆಗೆ ಸಂಬಂಧಿಸಿದಂಥ ವಿಷಯಗಳನ್ನ ಕೇವಲ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ಅಲ್ಲಿ ಮಾತ್ರ ಕೇಳಬಹುದಾಗಿರುತ್ತೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ಅದ್ರ ಬಗ್ಗೆ ವಿಚಾರಣೆ ನಡೆಯುವಂಥದ್ದು, ಮತ್ತು ಉಳಿದಂತೆ ಎಲ್ಲಿ ನಡೆಯುವಂತಿಲ್ಲ. ಕೆಲವು ಪ್ರಕರಣಗಳಲ್ಲಿ ಕ್ಷಮಾದಾನ ಇತ್ಯಾದಿಗಳನ್ನು ನೀಡಲು ಮತ್ತು ಶಿಕ್ಷೆಯನ್ನು ಅಮಾನತುಗೊಳಿಸಲು, ರದ್ದುಗೊಳಿಸಲು ಅಥವಾ ಪರಿವರ್ತಿಸಲು ರಾಷ್ಟ್ರಪತಿಗೆ ಅಧಿಕಾರ ಇದೆ. ಅಂದ್ರೆ ಈಗ ಶಿಕ್ಷೆಗೆ ಒಳಗಾದಂಥ ವ್ಯಕ್ತಿಗಳು ರಾಷ್ಟ್ರಪತಿಗೆ ಕ್ಷಮಾದಾನವನ್ನು ಕೋರಿರ್ತಾರೆ. ಅದು ಎಷ್ಟನೇ ವಿಧಿ ಪ್ರಕಾರ ಅಂದ್ರೆ 72ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯು ಅಂಥವ್ರಿಗೆ ಕ್ಷಮಾದಾನ ನೀಡಬಹುದು, ನೀಡದೆ ಇರಬಹುದು. ಮತ್ತೆ 87ನೇ ವಿಧಿ ಅಧ್ಯಕ್ಷರಿಂದ ವಿಶೇಷ ಭಾಷಣ. 123ನೇ ವಿಧಿ ಸಂಸತ್ತಿನ ವಿರಾಮದ ಸಮಯದಲ್ಲಿ. ಸೊ ಈ ಅಧ್ಯಕ್ಷರಿಂದ ವಿಶೇಷ ಭಾಷಣ ಏನು ಹೇಳಿದೆ, ಇದು ಶಾಸಕಾಂಗೀಯ ಒಂದು ಅಧಿಕಾರದಲ್ಲಿ ಬರ್ತೈತಿ. ಅದನ್ನು ಸಂಪೂರ್ಣವಾಗಿ ನೆಕ್ಸ್ಟ್ ಹೇಳ್ತೀನಿ, ಇದೊಂದು ಮಿಸ್ ಆಗಿ ಆ್ಯಡ್ ಆಗಿರುವಂಥದ್ದು. 123ನೇ ವಿಧಿ ಹೇಳ್ತೈತಿ ಸಂಸತ್ತಿನ ವಿರಾಮದ ಸಮಯದಲ್ಲಿ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂಥ ಅಧಿಕಾರ. 143ನೇ ವಿಧಿ ಸುಪ್ರೀಂ ಕೋರ್ಟ್ ಜೊತೆ ಸಮಾಲೋಚಿಸಲು ರಾಷ್ಟ್ರಪತಿಗಳ ಅಧಿಕಾರ. ನೋಡಿ, ರಾಷ್ಟ್ರಪತಿಯವರಿಗೆ ಏನಾದರೂ ತಮ್ಮ ಕಾರ್ಯ ನಿರ್ವಹಿಸಲು ಒಂದಷ್ಟು ಸಲಹೆಗಳು ಬೇಕಾಗಿತ್ತು ಅಂದರೆ ಅದು ಸುಪ್ರೀಂ ಕೋರ್ಟ್ ಜೊತೆ ಅವರು ಸಮಾಲೋಚನೆ ಮಾಡಬಹುದಾಗಿರುತ್ತೆ. ನೋಡಿ, ರಾಷ್ಟ್ರಪತಿಯವರಿಗೆ ಕೆಲವೊಂದಷ್ಟು ಅಧಿಕಾರಗಳಿವೆ. ಅವು ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಶಾಸಕಾಂಗದ ಅಧಿಕಾರ.
ನೆನ್ಪಿಟ್ಕೊಡ್ರಿ, ಇದು ಅನೇಕ ಬಾರಿ ಈ ಪ್ರಶ್ನೆಗಳು ಉದ್ಭವಿಸಿದ್ದಾವೆ. ಆ ಕಾರಣದಿಂದಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಂಸತ್ತನ್ನು ಕರೆಯುವುದು ಮತ್ತು ಮುಂದೂಡುವುದು. ನೋಡಿ, ಸಂಸತ್ತನ್ನ ಕರೆಯುವಂಥದ್ದು ಮತ್ತು ಮುಂದೂಡುವಂಥ ಅಧಿಕಾರ ಆ ರಾಷ್ಟ್ರಪತಿಗಿದೆ. ಪ್ರಧಾನಮಂತ್ರಿ ನೇತೃತ್ವದ ಸಮಿತಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಸಂಸತ್ತನ್ನು ಕರೆಯಬಹುದು, ಮುಂದೂಡಬಹುದು ಮತ್ತು ಲೋಕಸಭೆಯನ್ನು ವಿಸರ್ಜಿಸಬಹುದು. ನೋಡಿ, ಲೋಕಸಭೆಯನ್ನು ಡೈರೆಕ್ಟ್ ಆಗಿ ಇವರು ವಿಸರ್ಜನೆ ಮಾಡೋಕೆ ಬರೋದಿಲ್ಲ. ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತ ಮಂತ್ರಿಮಂಡಲ ಲೋಕಸಭೆಯನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿದಾಗ ರಾಷ್ಟ್ರಪತಿಯವರು ಲೋಕಸಭೆಯನ್ನು ವಿಸರ್ಜಿಸ್ತಾರೆ. ಜಂಟಿ ಅಧಿವೇಶನವನ್ನ ಕರೆಯುವಂಥದ್ದು. ನೋಡಿ, ಸಂಸತ್ತಿನ ಎರಡೂ ಸದನಗಳ ಜಂಟಿ ಅಧಿವೇಶನವನ್ನ ಕರೆಯುವಂತ ಅಧಿಕಾರ ಯಾರಿಗಿದೆ ಅಂದ್ರೆ ಅದು ರಾಷ್ಟ್ರಪತಿಯವರಿಗಿದೆ. ನೆನ್ಪಿಟ್ಕೊಡ್ರಿ, ಅನೇಕ ಬಾರಿ ಪ್ರಶ್ನೆಗಳು ಬಂದಿದೆ. PC, PSI, SD, FD ಎಲ್ಲ ಎಕ್ಸಾಮಲ್ಲೂ ನಾನು ನೋಡಿರುವಂತದ್ದು ಏನಪ್ಪಾ ಅಂದ್ರೆ ಈ ಒಂದು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರೆ ಅಂತ ಅನೇಕ ಬಾರಿ ಪ್ರಶ್ನೆ ಕೇಳಿದ್ರೆ, ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಸ್ಪೀಕರ್ ಅವರು ಅಂದ್ರೆ ಲೋಕಸಭೆಯ ಸ್ಪೀಕರ್ ಅಥವಾ ಲೋಕಸಭೆಯ ಸಭಾಧ್ಯಕ್ಷರು ಒಂದು ಅಧ್ಯಕ್ಷತೆಯನ್ನ ವಹಿಸುವಂಥದ್ದು. ನೆನ್ಪಿಟ್ಕೊಡ್ರಿ, ರಾಜ್ಯಸಭೆಯ ಸ್ಪೀಕರ್ ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸೋದಿಲ್ಲ, ಯಾಕಂದ್ರೆ ಅವರು ಉಪರಾಷ್ಟ್ರಪತಿಗಳಾಗಿರ್ತಾರೆ. ಮತ್ತೆ ಲೋಕಸಭೆಯ ಸ್ಪೀಕರ್ ಏನಿರ್ತಾರಲ್ಲ ಅವರೇ ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸ್ತಾರೆ. ನೆನ್ಪಿಟ್ಕೊಡ್ರಿ, ಆಗ್ಲೇ ಹೇಳಿದೆ. ರಾಜ್ಯಸಭೆಗೆ ನಾಮನಿರ್ದೇಶನ ಅಂದ್ರೆ ರಾಷ್ಟ್ರಪತಿ ಚುನಾವಣಾ ವಿಧಾನದ ಬಗ್ಗೆ ಹೇಳುವಾಗ ಹೇಳಿದೆ, ಅದು ಸಂವಿಧಾನದ ವಿಧಿ 80ರ ಪ್ರಕಾರ, ಸಂವಿಧಾನದ 80ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ಸಾಮಾಜಿಕ ಸೇವೆಯಲ್ಲಿ ವಿಶೇಷ ಪರಿಣತಿಯನ್ನ ಹೊಂದಿರತಕ್ಕಂಥ 12 ಜನ ಸದಸ್ಯರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುತ್ತಾರೆ. ಎಷ್ಟನೇ ವಿಧಿ ಅಂದ್ರೆ 80ನೇ ವಿಧಿಯ ಪ್ರಕಾರ. ನೋಡಿ, ಸಂಸತ್ತಿಗೆ ಸಂದೇಶಗಳನ್ನ ಕಳಿಸುವಂಥದ್ದು. 86ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂದ್ರೆ ಮಸೂದೆ ಅಥವಾ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಸತ್ತಿನ ಸದನಗಳಿಗೆ ಸಂದೇಶಗಳನ್ನ ಅವರು ಕಳಿಸಬಹುದಾಗಿರುತ್ತೆ. ಎಷ್ಟನೇ ವಿಧಿಯ ಪ್ರಕಾರ ಅಂದ್ರೆ 86ನೇ ವಿಧಿಯ ಪ್ರಕಾರ ಸಂಸತ್ತಿಗೆ ಸಂದೇಶಗಳನ್ನ ಕಳಿಸಬಹುದಾಗಿರುತ್ತೆ. ಮತ್ತೆ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡುವಂಥದ್ದು. ನೋಡಿ, 87ನೇ ವಿಧಿ ಪ್ರಕಾರ ಪ್ರತಿ ಸಾರ್ವತ್ರಿಕ ಚುನಾವಣೆಯ ನಂತರದ ಮೊದಲ ಅಧಿವೇಶನದ ಆರಂಭದಲ್ಲಿ ಮತ್ತು ಪ್ರತಿ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳು ಸಂಸತ್ತನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಎಷ್ಟನೇ ವಿಧಿ ಅಂದ್ರೆ 87ನೇ ವಿಧಿ ಪ್ರಕಾರ. ನೋಡಿ, 87ನೇ ವಿಧಿ ಪ್ರಕಾರ ಹೊಸದಾಗಿ ಒಂದು ಲೋಕಸಭೆ ರಚನೆ ಆಯಿತು ಅಂದ್ರೆ ಲೋಕಸಭೆ ಎಲೆಕ್ಷನ್ ನಡೀತವೆ, ಹೊಸ ಸರ್ಕಾರ ರಚನೆ ಆಗುತ್ತೆ. ಸರ್ಕಾರ ರಚನೆ ಆದಾಗ ಮೊದಲ ಒಂದು ಅಧಿವೇಶನ ನಡೆಯುತ್ತೆ, ಆ ಅಧಿವೇಶನದಲ್ಲಿ ಮಾತನಾಡ್ತಾರೆ. ಅದು 87ನೇ ವಿಧಿಯ ಪ್ರಕಾರ. ಮತ್ತೆ ಸಭಾಧ್ಯಕ್ಷರ ನೇಮಕಾತಿ 93ನೇ ವಿಧಿ ಪ್ರಕಾರ ಸ್ಪೀಕರ್ ಮತ್ತು ಉಪಸಭಾಪತಿ ಅಂದ್ರೆ ಸಭಾಪತಿ ಮತ್ತು ಉಪಸಭಾಪತಿ ಹುದ್ದೆಗಳು ಖಾಲಿ ಇದ್ದಾಗ ರಾಷ್ಟ್ರಪತಿಗಳು ಲೋಕಸಭೆಯ ಸದಸ್ಯರನ್ನು ಸಭೆಯ ಅಧ್ಯಕ್ಷತೆ ವಹಿಸಲು ನೇಮಿಸುತ್ತಾರೆ. ಮತ್ತೆ ಸದಸ್ಯರ ಆಮೇಲೆ ನೆನ್ಪಿಟ್ಕೊಳ್ಬೇಕು, ಸ್ಪೀಕರ್ನ ಹೆಂಗ್ ಆಯ್ಕೆ ಮಾಡ್ತಾರೆ ಅಂದ್ರೆ ಸ್ಪೀಕರ್ನ ಇರ್ತಕ್ಕಂಥ ಲೋಕಸಭೆ ಇದ್ದಾಗ ಲೋಕಸಭಾ ಸದಸ್ಯರು ಅಂದ್ರೆ ಮತದಾನದ ಮೂಲಕ ಸ್ಪೀಕರ್ ಅನ್ನ ಆಯ್ಕೆ ಮಾಡ್ತಾರೆ. ಈಗ ವಿಧಾನಸಭೆಯಲ್ಲಿ ಏನಾಗುತ್ತೆ ಅಂದ್ರೆ ವಿಧಾನಸಭಾ ಸದಸ್ಯರು ಇರ್ತಾರೆ, ಅವರಲ್ಲಿ ಮತದಾನದ ಮೂಲಕ ಅತಿ ಹೆಚ್ಚು ಯಾರು ಓಟ್ ತಗೊಂತಾರೆ ಅವರು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ. ಅಂದ್ರೆ ಬಹುತೇಕ ಏನಾಗುತ್ತಪ್ಪ ಅಂದ್ರೆ ಆಡಳಿತ ಸರ್ಕಾರದ ಒಬ್ಬ ಸದಸ್ಯರೇ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ. ಯಾಕಂದ್ರೆ ಆಡಳಿತ ಸರ್ಕಾರದಂದ್ರೆ ಅವರು ಬಹುಮತ ಹೆಚ್ಚಿರೋದ್ರಿಂದ, ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಅಲ್ಲಿ ಓಟು ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ, ಅವರೇ ಸ್ಪೀಕರ್ ಆಗಿ ಆಯ್ಕೆ ಆಗುವಂಥದ್ದು. ಮತ್ತೆ ಸದಸ್ಯರ ಅನರ್ಹತೆ. ನೋಡಿ, 103ನೇ ವಿಧಿ ಪ್ರಕಾರ ಚುನಾವಣಾ ಆಯೋಗದೊಂದಿಗೆ ಸಮಾಲೋಚಿಸಿ ಸಂಸತ್ತಿನ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದ ಪ್ರಶ್ನೆಗಳು ರಾಷ್ಟ್ರಪತಿಗಳು ನಿರ್ಧರಿಸುತ್ತಾರೆ. ಅಂದ್ರೆ ಈ ಚುನಾವಣಾ ಆಯೋಗದೊಂದಿಗೆ ಸಮಾಲೋಚಿಸುವುದರ ಮೂಲಕ ಸಂಸತ್ತಿನ ಸದಸ್ಯರು ಅನರ್ಹತೆಗೆ ಸಂಬಂಧಪಟ್ಟಂಗ ಅನೇಕ ಪ್ರಶ್ನೆಗಳನ್ನು ಏನಾದರೂ ಬಂದಾಗ ಅವಾಗ ರಾಷ್ಟ್ರಪತಿಗಳು ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ನೋಡಿ, 117ನೇ ವಿಧಿಯ ಪ್ರಕಾರ ಕೆಲವು ಮಸೂದೆಗಳಿಗೆ ಶಿಫಾರಸು. ಸಂಸತ್ತಿನಲ್ಲಿ ಹಣಕಾಸು ಮಸೂದೆಗಳನ್ನು ಪರಿಚಯಿಸಲು ರಾಷ್ಟ್ರಪತಿಗಳ ಪೂರ್ವಾನುಮತಿ ಅಥವಾ ಶಿಫಾರಸು ಅಗತ್ಯವಿದೆ. ನೋಡಿ, ಈ ಒಂದು ಸಂಸತ್ತಿನೊಳಗ ಹಣಕಾಸು ಮಸೂದೆಗಳನ್ನ ಪರಿಚಯಿಸಬೇಕಾಗಿತ್ತು ಅಥವಾ ಮಂಡಿಸಬೇಕಾಗಿತ್ತು ಅಂತಂದ್ರ ರಾಷ್ಟ್ರಪತಿಗಳ ಪೂರ್ವಾನುಮತಿಯನ್ನ ಪಡೆದುಕೊಳ್ಳಬೇಕಾಗುತ್ತೆ. ಸುಗ್ರೀವಾಜ್ಞೆಗಳನ್ನು ಪ್ರಕಟಿಸುವುದು. 123ನೇ ವಿಧಿಯ ಪ್ರಕಾರ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗಳನ್ನ ಪ್ರಕಟಿಸಬಹುದು. ಆಮೇಲೆ ಕಾರ್ಯಾಂಗೀಯ ಅಧಿಕಾರಗಳು. ನೋಡಿ, ಕಾರ್ಯನಿರ್ವಾಹಕ ಅಧಿಕಾರಗಳು ಅಂದ್ರೂ ಒಂದೇ, ಕಾರ್ಯಾಂಗೀಯ ಅಧಿಕಾರಗಳು ಅಂದ್ರೂ ಒಂದೇ. ನೋಡಿ, ಕಾರ್ಯಾಂಗೀಯ ಅಧಿಕಾರಗಳು ಯಾವಪ್ಪ ಅಂತಂದ್ರೆ
ಉಪವಿಧಿ 1ರ ಪ್ರಕಾರ ಪ್ರಧಾನಮಂತ್ರಿಯನ್ನು ಅವರು ನೇಮಿಸ್ತಾರೆ. ನೋಡಿ, ಬಹುತೇಕ 75 ಉಪವಿಧಿ 1 ಅಂತ ಏನು ಎಕ್ಸಾಮಲ್ಲಿ ಕೊಡೋದಿಲ್ಲ, ಬಹುತೇಕ 75 ಅಂತಾನೆ ಕೊಟ್ಟಿರ್ತಾರೆ. 75ರ ವಿಧಿಯ ಪ್ರಕಾರ ಪ್ರಧಾನಮಂತ್ರಿಯನ್ನು ಅವರು ನೇಮಕ ಮಾಡ್ತಾರೆ. ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಮಂತ್ರಿಮಂಡಲವನ್ನ ನೇಮಿಸುವುದು. ನೋಡಿ, ಪ್ರಧಾನಮಂತ್ರಿಯನ್ನ 75ನೇ ವಿಧಿಯ ಪ್ರಕಾರ ಯಾವ ಪಕ್ಷದವರು ಬಹುಮತವನ್ನು ಪಡೆದಿರ್ತಾರೋ ಬಹುಮತ ಪಡೆದ ಪಕ್ಷದ ನಾಯಕನನ್ನ ಪ್ರಧಾನಮಂತ್ರಿಯನ್ನಾಗಿ ನೇಮಿಸ್ತಾರೆ. ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಂತ ವ್ಯಕ್ತಿ ಏನ್ ಮಾಡ್ತಾರೆ, ಮಂತ್ರಿಮಂಡಲವನ್ನ ರಚನೆ ಮಾಡ್ಕೊಳ್ಬೇಕಾಗಿರುತ್ತೆ. ಆಗ ಇಂಥವ್ರನ್ನ ಮಂತ್ರಿಮಂಡಲಕ್ಕೆ ನಾನು ಸೇರಿಸ್ಕೊಳ್ತೀನಿ ಅಂತೇಳಿ ಹೇಳಿದಾಗ ಅವಾಗ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಮಂತ್ರಿಮಂಡಲವನ್ನು ಅವರು ನೇಮಿಸ್ತಾರೆ. 76ನೇ ವಿಧಿ ಪ್ರಕಾರ ಅಟಾರ್ನಿ ಜನರಲ್ ಅವರನ್ನು ಕೂಡ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. 148ನೇ ವಿಧಿ ಪ್ರಕಾರ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಂದ್ರೆ CAG ಅವರನ್ನು ಕೂಡ ನೇಮಕ ಮಾಡ್ತಾರೆ. 155ನೇ ವಿಧಿ ಪ್ರಕಾರ ಎಲ್ಲಾ ರಾಜ್ಯಗಳಿಗೆ, ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳಿಗೆ ರಾಜ್ಯಪಾಲರುಗಳನ್ನ ನೇಮಿಸುತ್ತಾರೆ. ಮತ್ತೆ 316ನೇ ವಿಧಿಯ ಪ್ರಕಾರ ಕೇಂದ್ರ ಲೋಕಸೇವಾ ಆಯೋಗ, ನೋಡಿ 316ನೇ ವಿಧಿಯ ಪ್ರಕಾರ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಿಸುತ್ತಾರೆ. 324ನೇ ವಿಧಿಯ ಪ್ರಕಾರ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರನ್ನು ನೇಮಿಸ್ತಾರೆ. ಸೊ ಇಲ್ಲಿ ಎಲ್ಲ ವಿಧಿಗಳು ಕೂಡ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, CAG ಅವರನ್ನ ನೇಮಕ ಮಾಡುವವರು ಯಾರು, ಈ ರೀತಿ ಪ್ರಶ್ನೆ. ಪ್ರಧಾನಮಂತ್ರಿಯವನ್ನ ನೇಮಕ ಮಾಡುವವರು ಯಾರು, ಇಲ್ಲಿ ವಿಧಿಗಳನ್ನ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ವಿಧಿಗಳು ಕೂಡ ಕೆಲವೊಮ್ಮೆ ಇಂಪಾರ್ಟೆಂಟ್ ಆಗಿರ್ತವೆ. ಮತ್ತೆ ಯಾವ ವಿಧಿಯ ಪ್ರಕಾರ ಅವರು ನೇಮಕ ಆಗ್ತಾರೆ ಅನ್ನೋ ಕಾರಣದಿಂದ ಸಂಪೂರ್ಣವಾಗಿ ಕೊಡೋಣ ಅಂತ ಆ ರೀತಿ ಮಾಡಿರುವಂತದ್ದು. ಸೊ ಗೊತ್ತಿರಲಿ, 75 ಅಂದ್ರೆ ಪ್ರಧಾನಮಂತ್ರಿ, 76 ಅಂದ್ರೆ ಅಟಾರ್ನಿ ಜನರಲ್, 148ನೇ ವಿಧಿ ಅಂದ್ರೆ ಆಟೋಮೆಟಿಕ್ ನಮ್ಗೆ CAG ಅಂತ ನೆನಪಾಗಬೇಕು. 155ನೇ ವಿಧಿ ಬಂದ ತಕ್ಷಣ ಎಲ್ಲಾ ರಾಜ್ಯಗಳಿಗೆ ರಾಜ್ಯಪಾಲರನ್ನು ರಾಷ್ಟ್ರಪತಿ ನೇಮಕ ಮಾಡ್ತಾರೆ. 316ನೇದ್ದು ಅಂತಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡ್ತಾರೆ. 324ನೇ ವಿಧಿಯ ಪ್ರಕಾರ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಚುನಾವಣಾ ಆಯುಕ್ತರನ್ನು ಅವರು ನೇಮಿಸ್ತಾರೆ. 338 ನೋಡಿ, 338ನೇ ವಿಧಿ ಪ್ರಕಾರ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಿಸುತ್ತಾರೆ. 338A ವಿಧಿಯ ಪ್ರಕಾರ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಅವರು ನೇಮಕ ಮಾಡ್ತಾರೆ. 338B ವಿಧಿಯ ಪ್ರಕಾರ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಿಸುತ್ತಾರೆ. ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳೇನಿದೆ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅನ್ನು ರಾಷ್ಟ್ರಪತಿಯವರು ನೇಮಿಸ್ತಾರೆ. ಅಂದ್ರೆ ನೇಮಕ ಅಂತ ಬಂದಾಗ ಬಹುತೇಕ ಇವರೇ ನೇಮಕ ಮಾಡ್ತಾರೆ. ನೆನ್ಪಿಟ್ಕೊಟ್ರಿ, ಇದರಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ಚುನಾವಣಾ ಆಯುಕ್ತರು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನ ಕೊಲಿಜಿಯಂ ನೇಮಕ ಮಾಡಿದ್ರು ಕೂಡ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವುದು. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅಂದ್ರೆ ಅದು ರಾಷ್ಟ್ರಪತಿಗಳಾಗಿರ್ತಾರೆ. ನೋಡಿ, ಇವರಿಗೆ ಇರ್ತಕ್ಕಂಥ ನ್ಯಾಯಾಂಗೀಯ ಅಧಿಕಾರಗಳು ಯಾವಪ್ಪ ಅಂದ್ರೆ ನ್ಯಾಯಾಂಗಕ್ಕೆ ನೇಮಕಾತಿಗಳು. ನೋಡಿ, ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರೆ ನ್ಯಾಯಾಧೀಶರನ್ನು ನೇಮಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಸುಪ್ರೀಂ ಕೋರ್ಟ್ನೊಂದಿಗೆ ಸಮಾಲೋಚನೆ, ನೋಡಿ 143ನೇ ವಿಧಿ ಆಗ್ಲೇನೂ ಕೂಡ ಹೇಳಿದ್ದೀನಿ. ಸುಪ್ರೀಂ ಕೋರ್ಟ್ನೊಂದಿಗೆ ಸಮಾಲೋಚನೆ ಅಂದ್ರೆ ರಾಷ್ಟ್ರಪತಿಗಳು ಕಾನೂನು ಅಥವಾ ವಾಸ್ತವಿಕ ವಿಷಯಗಳ ಬಗ್ಗೆ ಸುಪ್ರೀಂ ಕೋರ್ಟ್ನ ಸಲಹೆಯನ್ನು ಪಡೆಯಬಹುದು. ಆದರೆ ಸಲಹೆಯನ್ನು ಅವರು ಪಾಲಿಸಲೇಬೇಕಂತೇನು ಇರೋದಿಲ್ಲ. ಕ್ಷಮಾದಾನ ಅಧಿಕಾರಗಳು 72ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಕ್ಷಮಾದಾನ, ಹಿಂಪಡೆಯುವಿಕೆ ಮತ್ತು ಕಡಿತಗಳನ್ನು ನೀಡುವ ಅಧಿಕಾರಗಳನ್ನು ಹೊಂದಿದ್ದಾರೆ. ಜೊತೆಗೆ ಅಪರಾಧಿಗಳಿಗೆ ಶಿಕ್ಷೆಗೊಳಗಾದ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಅಮಾನತುಗೊಳಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರವನ್ನು ಕೂಡ ರಾಷ್ಟ್ರಪತಿ ಹೊಂದಿದ್ದಾರೆ. ನೆನ್ಪಿಟ್ಕೊಟ್ರೆ 72ನೇದ್ದು ಏನಪ್ಪಾ ಅಂದ್ರೆ ರಾಷ್ಟ್ರಪತಿಯವರು ಕ್ಷಮಾದಾನ ನೀಡ್ಬೋದು, ನೀಡದೇ ಇರ್ಬೋದು. 143ನೇ ವಿಧಿ ಏನ್ ಹೇಳ್ತೈತೆ ಅಂದ್ರೆ ರಾಷ್ಟ್ರಪತಿಯು ಕಾನೂನು ಮತ್ತೆ ಇತರ ವಿಷಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಅವ್ರ ಕಾರ್ಯಕ್ಕೆ ಒಂದಷ್ಟು ಸಲಹೆಗಳು ಏನಾದರೂ ಬೇಕಾಗಿತ್ತು ಅಂದ್ರೆ ಅದು ಸುಪ್ರೀಂ ಕೋರ್ಟ್ನ ಸಲಹೆಯನ್ನ ಪಡ್ಕೋಬಹುದು ಅಂತ 143ನೇ ವಿಧಿ ಹೇಳ್ತೈತಿ. ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಮತ್ತು ಇತರೆ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳನ್ನ ಮತ್ತು ಇತರ ನ್ಯಾಯಾಧೀಶರನ್ನ ನೇಮಕ ಮಾಡುವಂತ ಅಧಿಕಾರವನ್ನು ಅವರು ಹೊಂದಿದ್ದಾರೆ. ಹಣಕಾಸಿನ ಅಧಿಕಾರಗಳು, ಹಣಕಾಸು ಮಸೂದೆಗಳಿಗೆ ಪೂರ್ವ ಶಿಫಾರಸು. ನೋಡಿ, 110ನೇ ವಿಧಿಯ ಪ್ರಕಾರ ನೆನ್ಪಿಟ್ಕೊಟ್ರೆ 110ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳ
ಪೂರ್ವ ಶಿಫಾರಸಿನ ಮೇರೆಗೆ ಮಾತ್ರ ಹಣಕಾಸು ಮಸೂದೆಗಳನ್ನು ಸಂಸತ್ತಿನಲ್ಲಿ ಪರಿಚಯಿಸಬಹುದು. ನೋಡಿ, ಹಣಕಾಸು ಮಸೂದೆಗೆ ಸಂಬಂಧಪಟ್ಟ ಹಾಗೆ ಹಣಕಾಸು ಮಸೂದೆಯನ್ನು ಮೊದಲು ಲೋಕಸಭೆಯಲ್ಲೇ ಮಂಡಿಸಬೇಕು. ಅದು ಕೂಡ ನೆನಪಿರಲಿ. ಹಣಕಾಸು ಮಸೂದೆಗಳನ್ನು ಮೊದಲು ಲೋಕಸಭೆಯಲ್ಲೇ ಮಂಡಿಸಬೇಕು. ಆ ರೀತಿ ಏನಾದರೂ ಮಸೂದೆಗಳನ್ನು ಲೋಕಸಭೆಯಲ್ಲಿ ಮಂಡಿಸ್ತೀವಿ ಅಂತಂದರೆ ಅದನ್ನು ಮಂಡಿಸೋದಕ್ಕಿಂತ ಮುಂಚೆ ರಾಷ್ಟ್ರಪತಿಗಳ ಪೂರ್ವ ಅನುಮತಿಯನ್ನು ಅಥವಾ ಪೂರ್ವ ಶಿಫಾರಸನ್ನು ಪಡೆದುಕೊಂಡಿರ್ಬೇಕಾಗತ್ತೆ. ಅದು ಎಷ್ಟನೇ ವಿಧಿಯಪ್ಪ ಅಂತಂದರೆ 110ನೇ ವಿಧಿ. ಸೊ ಹಿಂದೆ 117 ಅಂದರೆ ಈ ಹಿಂದಿನ ಒಂದು ಸ್ಲೈಡಲ್ಲಿ 117 ಅಂತೇನೋ ಬಂದಿತ್ತು. ದಯವಿಟ್ಟು ಅದನ್ನು 110 ಅಂತ ಮಾಡಿಕೊಡ್ರಿ. 110ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳ ಪೂರ್ವಾನುಮತಿ ಬೇಕಾಗುತ್ತೆ. ಯಾಕಂದರೆ ಹಣಕಾಸು ಮಸೂದೆಗಳನ್ನು ಸಂಸತ್ತಿನಲ್ಲಿ ಮಂಡಿಸೋದಕ್ಕೆ. ಅನುದಾನಗಳ ಬೇಡಿಕೆಗೆ ಶಿಫಾರಸು. ನೋಡಿ, 113ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳ ಶಿಫಾರಸ್ಸಿನ ಹೊರತಾಗಿ ಅನುದಾನಕ್ಕಾಗಿ ಯಾವುದೇ ಬೇಡಿಕೆಯನ್ನು ಮಾಡಲಾಗುವುದಿಲ್ಲ. ಮತ್ತು ಆಕಸ್ಮಿಕ ನಿಧಿ ಮುಂಗಡಗಳು. 267ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಅನಿರೀಕ್ಷಿತ ವೆಚ್ಚಗಳನ್ನು ಪೂರೈಸಲು ಭಾರತದ ಆಕಸ್ಮಿಕ ನಿಧಿಯಿಂದ ಮುಂಗಡಗಳನ್ನು ಪಡೆಯಬಹುದು. ಮತ್ತು ಹಣಕಾಸು ಆಯೋಗವನ್ನು ರಾಷ್ಟ್ರಪತಿಗಳು 280ನೇ ವಿಧಿಯ ಪ್ರಕಾರ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆದಾಯದ ವಿತರಣೆಯನ್ನು ಶಿಫಾರಸು ಮಾಡಲು ರಾಷ್ಟ್ರಪತಿಗಳು ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ರಚಿಸುತ್ತಾರೆ ಅಥವಾ ನೇಮಿಸುತ್ತಾರೆ. ಆನಂತರ ಮಿಲಿಟರಿ ಅಧಿಕಾರಗಳು. ಭಾರತೀಯ ಸಶಸ್ತ್ರ ಪಡೆಗಳ ಮಹಾದಂಡನಾಯಕರಾಗಿ ಸೇವೆ ಸಲ್ಲಿಸುತ್ತಾರೆ. ಅಂದರೆ ಭಾರತೀಯ ಸಶಸ್ತ್ರ ಪಡೆಗಳೇನಿವೆ, ಭೂಸೇನೆ, ವಾಯುಪಡೆ, ನೌಕಾಪಡೆ, ಆ 3 ಪಡೆಗಳ ಮಹಾದಂಡನಾಯಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಭೂಸೇನೆ, ವಾಯುಪಡೆ ಮತ್ತು ನೌಕಾಪಡೆಯ ಮುಖ್ಯಸ್ಥರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಸಂಸತ್ತಿನ ಸಲಹೆಯ ಮೇರೆಗೆ ಯುದ್ಧ ಅಥವಾ ಶಾಂತಿಯನ್ನು ಅವರು ಘೋಷಿಸಬಹುದಾಗಿರುತ್ತೆ. ನೆನ್ಪಿಟ್ಕೊಡ್ರಿ, ಯುದ್ಧ ಅಥವಾ ಶಾಂತಿಯನ್ನು ಘೋಷಿಸುವವರು ಯಾರಪ್ಪ ಅಂದರೆ ರಾಷ್ಟ್ರಪತಿ. ಯಾರ ಸಲಹೆ ಮೇರೆಗೆ ಅಂದರೆ ಸಂಸತ್ತಿನ ಸಲಹೆ ಮೇರೆಗೆ. ಈಗ ನೇಮಕ ಮಾಡುವಂಥದ್ದು ಇಲ್ಲಿ 3 ಬಂದು, ಸ್ವಲ್ಪ ಇದನ್ನು ಕೂಡ ನೆನ್ಪಿಟ್ಕೊಡ್ರಿ. ಭೂಸೇನೆ, ವಾಯುಪಡೆ ಮತ್ತು ನೌಕಾಪಡೆಯ ಮುಖ್ಯಸ್ಥರನ್ನು ರಾಷ್ಟ್ರಪತಿನೇ ನೇಮಕ ಮಾಡ್ತಾರೆ. ಮತ್ತು ಹಣಕಾಸು ಆಯೋಗವನ್ನು ಕೂಡ ರಾಷ್ಟ್ರಪತಿಯವರೇ ರಚಿಸ್ತಾರೆ. ಹಾಗೆ ಮತ್ತೆ ಅನೇಕ ಹಿಂದೆನೂ ಕೂಡ ಸಾಕಷ್ಟು ಬಂದು ಸುಪ್ರೀಂ ಕೋರ್ಟು, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ, ಪ್ರಧಾನಮಂತ್ರಿಯನ್ನು ನೇಮಕ ಮಾಡ್ತಾರೆ. ಆಮೇಲೆ ಅಟಾರ್ನಿ ಜನರಲ್ಲು, ಅಡಿಟರ್ ಜನರಲ್ಲು ಅಂದರೆ CAG, ಕಂಟ್ರೋಲರ್ ಮತ್ತು ಅಡಿಟರ್ ಜನರಲ್ಲು, ಜೊತೆಗೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಇತರ ಸದಸ್ಯರು, ರಾಜ್ಯಪಾಲರನ್ನ, ಹೀಗೆ ಅನೇಕರನ್ನ ನೇಮಕ ಮಾಡುವವರು ಯಾರು ಅಂತಂದರೆ ಅದು ರಾಷ್ಟ್ರಪತಿಗಳೇ ಆಗಿರ್ತಾರೆ. ಸೊ ಒಂದಷ್ಟು ತುರ್ತು ಅಧಿಕಾರಗಳಿವೆ. ಸೊ ಇದ್ರ ಬಗ್ಗೆ ಒಂದಷ್ಟು ನೋಡೋಣ. ನೋಡಿ, ತುರ್ತು ನಿಬಂಧನೆಗಳು ಭಾರತ ಸಂವಿಧಾನದ 18ನೇ ಭಾಗ, ಸಂವಿಧಾನದ ಭಾಗ 18ನೇ ಭಾಗದಲ್ಲಿ 352ನೇ ವಿಧಿಯಿಂದ 360ರವರೆಗಿನ ವಿಧಿಗಳು ಈ ತುರ್ತು ಅಧಿಕಾರಗಳ ಬಗ್ಗೆ ತಿಳಿಸ್ತವೆ. ನೋಡಿ, ಸಂವಿಧಾನದ 352ರಿಂದ 360ರವರೆಗೆ ಎಷ್ಟನೇ ಭಾಗ ಅಂದ್ರೆ 18ನೇ ಭಾಗ. ಈ ತುರ್ತು ಅಧಿಕಾರಗಳನ್ನು ಎಲ್ಲಿಂದ ಪಡ್ಕೊಂಡಿದ್ದಾರೆ ಅಂದರೆ ಜರ್ಮನಿಯಿಂದ ಎರವಲು ಪಡೆಯಲಾಗಿದೆ. ನೋಡಿ, ಜರ್ಮನಿಯಿಂದ ಪಡೆದುಕೊಂಡಂಥ ಈ ತುರ್ತು ಪರಿಸ್ಥಿತಿಗಳನ್ನು ಸಂವಿಧಾನದ 18ನೇ ಭಾಗದಲ್ಲಿ 352ನೇ ವಿಧಿಯಿಂದ 360ರವರೆಗಿನ ವಿಧಿಗಳು ತಿಳಿಸ್ತವೆ. ಮೊದಲನೇದಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ವಿಧಿ 352. ನೆನ್ಪಿಟ್ಕೊಡ್ರಿ, ಆಂತರಿಕ ಅಥವಾ ಬಾಹ್ಯ ಆಕ್ರಮಣದ ಸಂದರ್ಭದಲ್ಲಿ ಅಧ್ಯಕ್ಷರು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ತುರ್ತು ಪರಿಸ್ಥಿತಿಯನ್ನು ಯಾವಾಗ ಘೋಷಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದರೆ, ಆಂತರಿಕವಾಗಲಿ ಅಥವಾ ಬಾಹ್ಯವಾಗಲಿ ಯಾರಾದರೂ ಆಕ್ರಮಣ ಮಾಡಿದಾಗ ಅಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂದರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ತುರ್ತು ಪರಿಸ್ಥಿತಿಯನ್ನು ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಾರೆ. ತುರ್ತು ಪರಿಸ್ಥಿತಿ ಘೋಷಣೆಯಾದ ದಿನಾಂಕದಿಂದ 1 ತಿಂಗಳೊಳಗೆ ಸಂಸತ್ತಿನ 2 ಸದನಗಳು ಅದನ್ನು ಅನುಮೋದಿಸಬೇಕು. ನೋಡಿ, ಈಗ ತುರ್ತು ಪರಿಸ್ಥಿತಿ ಘೋಷಣೆ ಆಗಿಬಿಡ್ತು. ಘೋಷಣೆಯಾದ ಅಂದಿನ ದಿನಾಂಕದಿಂದ 1 ತಿಂಗಳ ಒಳಗೆ ಸಂಸತ್ತಿನ 2 ಸದನಗಳು ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳು ಅದನ್ನು ಅನುಮೋದಿಸಬೇಕು. ಆದಾಗ್ಯೂ ಲೋಕಸಭೆ ವಿಸರ್ಜನೆಯಾದ ಸಮಯದಲ್ಲಿ ಅಥವಾ ಘೋಷಣೆಯನ್ನು ಅನುಮೋದಿಸದೆ 1 ತಿಂಗಳ ಅವಧಿಯಲ್ಲಿ ವಿಸರ್ಜನೆ ನಡೆದಾಗ ತುರ್ತು ಪರಿಸ್ಥಿತಿ ಘೋಷಣೆ ಹೊರಡಿಸಿದರೆ ರಾಜ್ಯಸಭೆಯು ಈ ಮಧ್ಯೆ ಅದನ್ನು ಅನುಮೋದಿಸಿದರೆ ಪುನರ್ರಚನೆಯ ನಂತರ ಲೋಕಸಭೆಯ ಮೊದಲ ಅಧಿವೇಶನದಿಂದ 30 ದಿನಗಳವರೆಗೆ
ದಿನಗಳೊಳಗೆ ಘೋಷಣೆಯು ಚಾಲ್ತಿಯಲ್ಲಿರುತ್ತದೆ. ಏನಪ್ಪ ಇದು ಅಂತಂದ್ರೆ, ಇಷ್ಟು ಓದಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ನಾನು ಸರಳವಾಗಿ ಹೇಳ್ತೀನಿ. ಏನಂದ್ರೆ, ಈಗ ಲೋಕಸಭೆ ವಿಸರ್ಜನೆ ಆಗಿರುತ್ತೆ, ಅಥವಾ ಈಗ ಲೋಕಸಭೆದವರು ಏನ್ ಮಾಡಿರ್ತಾರೆ ಅಂದ್ರೆ ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋರು ಯಾರು? ರಾಷ್ಟ್ರಪತಿಯವರು ಘೋಷಣೆ ಮಾಡ್ತಾರೆ. ಯಾರ ಒಂದು ಸಲಹೆ ಮೇರೆಗೆ ಅಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಸಲಹೆ ಮೇರೆಗೆ. ಈಗ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದವರು ಏನ್ ಮಾಡ್ತಾರೆ, ರಾಷ್ಟ್ರಪತಿಯವರಿಗೆ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ರಿ ಅಂತ ಹೇಳ್ತಾರೆ, ಅಂದ್ರೆ ಸಲಹೆಯನ್ನ ನೀಡ್ತಾರೆ. ಆ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನ ಮಾಡ್ತಾರೆ. ಅಂತ ಸಂದರ್ಭದೊಳಗ ಒಂದು ತಿಂಗಳೊಳಗೆ ಏನಾಗಿರುತ್ತೆ, ಸಂಸತ್ತಿನ 2 ಸದನಗಳಲ್ಲಿ ಅದನ್ನ ಅನುಮೋದನೆಯನ್ನ ಪಡ್ಕೊಳ್ಬೇಕಾಗಿರುತ್ತೆ. ಆ ಒಂದು ಅನುಮೋದನೆಯನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ ಒಂದು ತಿಂಗಳ ಒಳಗನೆ ಏನಾದರೂ ಈ ಒಂದು ಲೋಕಸಭೆ ವಿಸರ್ಜನೆ ಆಗ್ಬಿಡ್ತು ಅಂತಂದ್ರೆ, ನೋಡ್ರಿ, ಲೋಕಸಭೆ ವಿಸರ್ಜನೆ ಆಗ್ಬಿಡ್ತು ಅಂತಂದ್ರೆ ಅದು ರಾಜ್ಯಸಭೆಗೆ ಹೋಗುತ್ತೆ. ಆ ಒಂದು ರಾಜ್ಯಸಭೆ ಅದನ್ನ ಒಂದ್ ವೇಳೆ ಅನುಮೋದಿಸುತ್ತೆ ಅಂತಂದ್ರೆ, ಇರ್ಲ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ಸರಿ ಇದೆ, ಇದನ್ನ ಘೋಷಣೆ ಇರ್ಲಿ ಅಂತೇಳಿ ಅದನ್ನೇನಾದ್ರೂ ಅನುಮೋದಿಸಿದರೆ ಅವಾಗ ಅದೇನಾಗುತ್ತೆ, ತುರ್ತು ಪರಿಸ್ಥಿತಿ ಕಂಟಿನ್ಯೂ ಆಗಿ ಹೋಗ್ಬಿಡುತ್ತೆ. ಎಲ್ಲಿವರೆಗೆ? ಲೋಕಸಭೆ ಪುನರ್ರಚನೆ ಆಗುವವರೆಗೆ. ಅಂದ್ರೆ ಲೋಕಸಭೆ ಪುನರ್ರಚನೆ ಆಗಿ ಲೋಕಸಭೆಯ ಮೊದಲ ಅಧಿವೇಶನ ನಡಿಬೇಕು. ಇವತ್ತೇನಾದ್ರೂ ಲೋಕಸಭೆಯ ಮೊದಲ ಅಧಿವೇಶನ ನಡೀತು ಅಂದ್ರೆ ನಂತರ 30 ದಿನಗಳವರೆಗೆ ಘೋಷಣೆಯು ಚಾಲ್ತಿಯಲ್ಲಿರುತ್ತದೆ. ಆವಾಗ ಮತ್ತೆ ಲೋಕಸಭೆಯಲ್ಲಿ ಅನುಮೋದನೆಯನ್ನ ಪಡ್ಕೊಳ್ಬಹುದಾಗಿರುತ್ತೆ. ಒಂದ್ ವೇಳೆ ಬೇಡ, ತುರ್ತು ಪರಿಸ್ಥಿತಿಯನ್ನ ಏನ್ ಪಡ್ಕೊಳ್ಳೋಣ ಅಂತೇಳಿ ಮತ್ತೆ ಹೊಸದಾಗಿ ರಚನೆಯಾದಂಥ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದವರು ತೀರ್ಮಾನ ಮಾಡಿದ್ರೆ ಆಗ ಆ ಒಂದು ತುರ್ತು ಪರಿಸ್ಥಿತಿಯನ್ನು ಹಿಂಪಡೆಯಬಹುದು, ಅಥವಾ ಮುಂದುವರಿಸ್ತೀವಿ ಅಂತಂದ್ರೆ ಮುಂದುವರಿಸಬಹುದು. ಇಷ್ಟೇ. ಅಂದ್ರೆ ತುರ್ತು ಪರಿಸ್ಥಿತಿ ಇವತ್ತೇನಾದ್ರೂ ಘೋಷಣೆ ಆಯಿತು ಅಂದ್ರೆ 1 ತಿಂಗಳ ಒಳಗ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಒಂದು ಸದನಗಳಲ್ಲಿ ಅನುಮೋದನೆಯನ್ನು ಮಾಡ್ಕೋಬೇಕಾಗಿರುತ್ತೆ ಅನ್ನೋಂಥದ್ದು ಈ ಪಾಯಿಂಟ್ ತಿಳಿಸುತ್ತೆ. ಒಂದ್ ವೇಳೆ ಲೋಕಸಭೆ ವಿಸರ್ಜನೆ ಆಗ್ಬಿಡ್ತು, ಇವತ್ತೇನೋ ಘೋಷಣೆ ಮಾಡಿಬಿಟ್ರು, 4 ದಿನದಲ್ಲಿ ಒಂದು ಲೋಕಸಭೆ ವಿಸರ್ಜನೆ ಆಗ್ಬಿಡ್ತು, ಆಗ ಮತ್ತೆ ಒಂದು ಸದನ ಇಲ್ಲದೆ ಇರೋ ರೀತಿ ಆಗುತ್ತಲ್ಲ, ಅವಾಗ ಅದು ರಾಜ್ಯಸಭೆಯಲ್ಲಿ ಏನಾದರೂ ಅನುಮೋದನೆ ಆಯಿತು ಅಂತಂದ್ರೆ ಕಂಟಿನ್ಯೂ ಆಗಿ ಹೋಗುತ್ತೆ. ಹೊಸ ಲೋಕಸಭೆ ರಚನೆ ಆಗಬೇಕು. ಹೊಸ ಲೋಕಸಭೆ ರಚನೆ ಆದಾಗ ಮತ್ತೆ ಒಂದು ಪ್ರಧಾನಮಂತ್ರಿ ಮಂತ್ರಿಮಂಡಲದವರು ಅಧಿವೇಶನ ಏನು ಸೇರ್ತಾರಲ್ಲ, ಆ ಒಂದು ಅಧಿವೇಶನದೊಳಗೆ 30 ದಿನಗಳ ಒಳಗೆ ಅಂದ್ರೆ ಅಧಿವೇಶನ ಅಲ್ಲಿಂದ ಮತ್ತೆ 30 ದಿನ ಟೈಮ್ ಇರುತ್ತೆ. ಆ 30 ದಿನದಲ್ಲಿ ತುರ್ತು ಪರಿಸ್ಥಿತಿಯನ್ನ ಮುಂದುವರಿಸಬಹುದು ಅಥವಾ ಹಿಂಪಡೆಯಬಹುದು. ನೆಕ್ಸ್ಟ್ ಪಾಯಿಂಟ್, 2 ಸದನಗಳು ಅನುಮೋದಿಸಿದರೆ ತುರ್ತು ಪರಿಸ್ಥಿತಿ 6 ತಿಂಗಳವರೆಗೆ ಮುಂದುವರಿಯುತ್ತದೆ. ನೋಡಿ, ಈ ರೀತಿಯಾಗಿ 2 ಸದನಗಳು ಒಂದು ತುರ್ತು ಪರಿಸ್ಥಿತಿಯನ್ನ ಅನುಮೋದಿಸಿದರೆ, ಈಗ ಲೋಕಸಭೆ ವಿಸರ್ಜನೆ ಆಗುತ್ತೆ ಅಂತ ಹೇಳಿದ್ವಿ, ಲೋಕಸಭೆ ವಿಸರ್ಜನೆ ಆಗ್ಲಿಲ್ಲ, ಒಂದ್ ವೇಳೆ ಸಂಸತ್ತಿನ 2 ಸದನ ಅಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ 2 ಸದನಗಳು ಕೂಡ ಅನುಮೋದಿಸ್ತಪ್ಪ ಅಂದ್ರೆ, ಒಂದು ಸಾರಿ ಈ ರೀತಿ ಅನುಮೋದಿಸಿದಾಗ ಆ ಒಂದು ತುರ್ತು ಪರಿಸ್ಥಿತಿ ಎಷ್ಟು ದಿನಗಳವರೆಗೆ ಚಾಲ್ತಿ ಇರುತ್ತೆ ಅಂತಂದ್ರೆ ಒಟ್ಟು 6 ತಿಂಗಳವರೆಗೆ ಅದನ್ನು ಮುಂದುವರಿಸಬಹುದು. ಮತ್ತು ಪ್ರತಿ 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆಯೊಂದಿಗೆ ಅನಿರ್ದಿಷ್ಟ ಅವಧಿಗೆ ವಿಸ್ತರಿಸಬಹುದು. ಅಂದ್ರೆ 1 ವರ್ಷ, 2 ವರ್ಷ, 3 ವರ್ಷ ಅಂತೇಳಿ ಇದಕ್ಕೆ ಏನೂ ಲಿಮಿಟ್ ಇಲ್ಲ. ಇದು ಎಷ್ಟಪ್ಪ ಅಂದ್ರ ಗರಿಷ್ಠ ಎಷ್ಟು ಅವಧಿಗೆ ಬೇಕಾದರೂ ಇದನ್ನ ವಿಸ್ತರಿಸಬಹುದು. ಆದ್ರೆ 6 ತಿಂಗಳಿಗೊಮ್ಮೆ ಏನ್ ಮಾಡ್ಬೇಕಾಗತ್ತಂದ್ರ 6 ತಿಂಗಳಿಗೊಮ್ಮೆ ಸದನದ ಅಂದ್ರೆ ಸಂಸತ್ತಿನ 2 ಸದನಗಳಿಂದ ಅನುಮೋದನೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಒಂದ್ ವೇಳೆ ಅನುಮೋದನೆ ಪಡ್ಕೊಂಡ್ರೆ 6 ತಿಂಗಳು ಇರ್ತೈತಿ. ಲೋಕಸಭೆ ವಿಸರ್ಜನೆ ನೋಡಿಲ್ಲ. ಮತ್ತೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹಿಂದಿಂದ ಮರಿಬಾರ್ದಲ್ಲ, ಲೋಕಸಭೆ ಇದು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದವರು ತುರ್ತು ಪರಿಸ್ಥಿತಿ ಇರೋದಕ್ಕೆ ರಾಷ್ಟ್ರಪತಿಗೆ ಸಲಹೆ ಕೊಟ್ಟಾಗ ರಾಷ್ಟ್ರಪತಿಯವರು ಆ ಒಂದು ಸಲಹೆಯನ್ನ ಸ್ವೀಕರಿಸಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ರು ಅಂದ್ರೆ 1 ತಿಂಗಳ ಒಳಗಾಗಿನೇ ಸಂಸತ್ತಿನ 2 ಸದನಗಳು ಅನುಮೋದಿಸಬೇಕು. ಇಲ್ಲಿ 2 ಪಾಯಿಂಟ್ ನೆನ್ಪಿಟ್ಕೋರಿ. ಮೇನ್ ಆಗಿರೋದು ಏನಂತಂದ್ರೆ, ತುರ್ತು ಪರಿಸ್ಥಿತಿ ಘೋಷಣೆಯಾಗಿ 1 ತಿಂಗಳ ಒಳಗಾಗಿ 2 ಸದನಗಳು ಅದನ್ನ ಅನುಮೋದಿಸಬೇಕು. ಒಂದು ಸಾರಿ ಅನುಮೋದಿಸಿದ್ರಂದ್ರ ಅದು 6 ತಿಂಗಳು ಮುಂದುವರಿತೈತಿ. ಈ 2 ಪಾಯಿಂಟ್ ನಿಮ್ಗೆ ನೆನಪಿರ್ಬೇಕು. ನಿರ್ಣಯವನ್ನು ಸಂಸತ್ತಿನ ಯಾವುದೇ ಸದನವು ವಿಶೇಷ ಬಹುಮತದಿಂದ ಅಂಗೀಕರಿಸಬೇಕು. ನೋಡಿಲ್ಲಿ, ನಿರ್ಣಯ ಮಾಡ್ಬೇಕಾಗಿತ್ತಂದ್ರೆ ಸುಮ್ಮನೆ ಸಂಸತ್ತಿನಲ್ಲಿರ್ತಕ್ಕಂಥ ಸದಸ್ಯರು ಕೆಲವರು ವಿರೋಧ, ಕೆಲವರು ಪರ ಅಂತೇಳಿ ಸರಳ ಬಹುಮತದ ಮೂಲಕ ಇದನ್ನ ಮಾಡುವಂತಿಲ್ಲ. ಇದನ್ನ ಏನ್ ಮಾಡ್ಬೇಕಂದ್ರೆ ವಿಶೇಷ ಬಹುಮತದಿಂದ ಅಂಗೀಕರಿಸಬೇಕು. ಈ ಅವಧಿಯಲ್ಲಿ ಅಧ್ಯಕ್ಷರು ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು. ನೋಡಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದಾಗ ರಾಷ್ಟ್ರಪತಿಯವರು ಮೂಲಭೂತ ಹಕ್ಕುಗಳನ್ನ ಅಮಾನತುಗೊಳಿಸಬಹುದು. ಆದರೆ 21ನೇ ವಿಧಿ ಮತ್ತು 21A ಏನಿದೆ ಇದು ಅಮಾನತು ಆಗೋದಿಲ್ಲ.
ಮತ್ತೆ ಆರ್ಟಿಕಲ್ 19 ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ಅಮಾನತು. ನೋಡಿ, ಆರ್ಟಿಕಲ್ 358 ಪ್ರಕಾರ ಅಂದ್ರೆ ವಿಧಿ 358 ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ಅಂದ್ರೆ ಈಗ ಇಲ್ಲಿರೋಂಥದ್ದೇನು 352, ಬಟ್ ಇಲ್ಲಿ ಯಾಕೆ 358 ಬಂತಂದ್ರೆ ನೋಡ್ರಿಲ್ಲ, 352ರಿಂದ 360ರವರೆಗೆ ಇರುವಂಥದ್ದು ಎಲ್ಲ ವಿಧಿಗಳು ತುರ್ತು ಅಧಿಕಾರಕ್ಕೆ ಸಂಬಂಧಪಟ್ಟದವು. ಹಾಗಾಗಿ 358ನೇ ವಿಧಿ ತಿಳಿಸುತ್ತಾ ಏನಂದ್ರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ವಿಧಿ 19 ಅಡಿಯಲ್ಲಿ 6 ಮೂಲಭೂತ ಹಕ್ಕುಗಳನ್ನು ಸ್ವಯಂಚಾಲಿತವಾಗಿ ಅಮಾನತುಗೊಳಿಸಲಾಗುತ್ತದೆ. ಅದನ್ನೇನು ಘೋಷಣೆ ಮಾಡೋದು ಬೇಕಾಗಿಲ್ಲ. ತುರ್ತು ಪರಿಸ್ಥಿತಿ ಏರಿದ್ರಿಲ್ಲ, ತುರ್ತು ಪರಿಸ್ಥಿತಿ ಏರಿದ ತಕ್ಷಣ 358ನೇ ವಿಧಿ ಪ್ರಕಾರ ಆಟೋಮೆಟಿಕ್ 19ನೇ ವಿಧಿಯಲ್ಲಿ ಬರ್ತಕ್ಕಂಥ 6 ಮೂಲಭೂತ ಹಕ್ಕುಗಳು ಅಮಾನತಾಗಿಬಿಡ್ತವೆ. ತುರ್ತು ಪರಿಸ್ಥಿತಿ ಮುಗಿದ ತಕ್ಷಣ ಅಲ್ಲಿರ್ತಕ್ಕಂಥ ವಿಧಿಗಳು ಆಟೋಮೆಟಿಕ್ ಆಗಿ ತಾವೇ ಪುನರ್ಜೀವನಗೊಂಡು ಬಿಡ್ತವೆ. ಅಂದ್ರೆ ಇದಕ್ಕೇನು ವಿಶೇಷವಾಗಿ ಘೋಷಣೆ ಹೊರಡಿಸೋದು, 19ನೇ ವಿಧಿಯ 6 ಮೂಲಭೂತ ಹಕ್ಕುಗಳನ್ನು ನಾವು ರದ್ದು ಮಾಡಿವಿ ಅನ್ನೋದು, ಅಮಾನತು ಮಾಡಿವಿ ಅನ್ನೋದು, ಅಥವಾ ಅದನ್ನು ಪುನರ್ಜೀವನ ಮಾಡಿದೀವಿ ಅನ್ನೋದು, ಈ ರೀತಿ ಏನು ಯಾರು ಅದನ್ನ ಹೇಳಕ್ ಹೋಗಲ್ಲ. 352 ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏರಿದ ತಕ್ಷಣ ಆಟೋಮೆಟಿಕ್ ಆಗಿ 19ನೇ ವಿಧಿ ಅಮಾನತು ಆಗ್ತೈತಿ. ಮತ್ತೆ ತುರ್ತು ಪರಿಸ್ಥಿತಿ ಮುಗಿತಪ್ಪ ಅಂದ್ರ ಅದು ಆಟೋಮೆಟಿಕ್ ಆಗಿ ಚಾಲ್ತಿ ಆಗ್ತೈತಿ. ಇದಿಷ್ಟು ಗೊತ್ತಿರಬೇಕು. ನೆನಪಿರ್ಲಿ, 44ನೇ ತಿದ್ದುಪಡಿ ಕಾಯ್ದೆಯು ಯುದ್ಧ ಅಥವಾ ಬಾಹ್ಯ ಆಕ್ರಮಣದ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಮಾತ್ರ 19ನೇ ವಿಧಿಯನ್ನು ಅಮಾನತುಗೊಳಿಸಬಹುದು ಮತ್ತು ಸಶಸ್ತ್ರ ದಂಗೆಯ ಸಂದರ್ಭದಲ್ಲಿ ಅಲ್ಲ ಎಂದು ಹೇಳುತ್ತದೆ. ನೋಡಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಏರ್ಬೇಕಾಗಿತ್ತಂದ್ರೆ 2 ಕಾರಣವನ್ನು ಕೊಟ್ಟಿದ್ದಾರೆ. ಏನಂದ್ರೆ, ಒಂದು ಆಂತರಿಕ ಅಂದ್ರೆ ದೇಶದ ಒಳಗಡೆ ಬಾಹ್ಯ ಅಥವಾ ಬೇರೆ ದೇಶದ ಹೊರಗಡೆಯಿಂದ ಬೇರೆ ಕಡೆಯಿಂದ ನಮ್ಮ ದೇಶದ ಮೇಲೆ ಬಾಹ್ಯವಾಗಿ ಆಕ್ರಮಣ, ಅಂದ್ರೆ ಆಂತರಿಕವಾಗಿ ಆದರೂ ಆಕ್ರಮಣ ಅಥವಾ ಬಾಹ್ಯವಾಗಿ ಆಕ್ರಮಣ, ಈ 2 ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಏರ್ಬೋದು. ಆದ್ರೆ 44ನೇ ತಿದ್ದುಪಡಿ ಏನ್ ಮಾಡಿಬಿಡ್ತು, ಈ 2 ಅಂದ್ರೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಆಕ್ರಮಣ ನಡೆದಾಗ ತುರ್ತು ಪರಿಸ್ಥಿತಿಯನ್ನ ಏರ್ತಾರೆ. ಏರಿದ ತಕ್ಷಣ ಏನಾಗ್ಬಿಡ್ತಾವ, ಆರ್ಟಿಕಲ್ 19ರಲ್ಲಿ ಇರ್ತಕ್ಕಂಥ 6 ಮೂಲಭೂತ ಹಕ್ಕುಗಳು ಅಮಾನತ ಆಗ್ಬಿಡ್ತಿದ್ವು. ಆದ್ರೆ ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ ಒಂದಷ್ಟು ಬದಲಾವಣೆ ಮಾಡಿದ್ರು. ಏನಂತಂದ್ರೆ, 19ನೇ ವಿಧಿ ಏನದು ಅಮಾನತ ಹಾಕಿತ್ತಲ್ಲ, ಅದು ಹೆಂಗಾಗ್ಬೇಕಂದ್ರ ಬಾಹ್ಯ ಆಕ್ರಮಣ ಆಗಿದ್ದಾಗ ಮಾತ್ರ, ಆ ಒಂದು 19ನೇ ವಿಧಿಯಲ್ಲಿ ಬರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು ಮತ್ತು ಸಶಸ್ತ್ರ ದಂಗೆಯ ಸಂದರ್ಭದಲ್ಲಿ ಅಲ್ಲ ಅಂತ ಹೇಳಿದ್ದಾರೆ. ಆಂತರಿಕವಾಗಿ ಸಶಸ್ತ್ರ ದಂಗೆ ನಡೆದಾಗ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಏರಿದಾಗ 19ನೇ ವಿಧಿಯಲ್ಲಿ ಬರ್ತಕ್ಕಂಥ 6 ಮೂಲಭೂತ ಹಕ್ಕುಗಳು ರದ್ದಾಗೋದಿಲ್ಲ. ಮೊದಲ 44ನೇ ತಿದ್ದುಪಡಿ ಆಗೋಕ್ಕಿಂತ ಮುಂಚೆ ಏನಾಗ್ತಿತ್ತು, ಆಂತರಿಕವಾಗಿ ಆಗ್ಲಿ ಅಥವಾ ಬಾಹ್ಯವಾಗಿ ಆಗ್ಲಿ ಆಕ್ರಮಣ ನಡೆದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆದ್ರ 19ರಲ್ಲಿ ಬರ್ತಕ್ಕಂಥ 6 ಮೂಲಭೂತ ಹಕ್ಕುಗಳು ರದ್ದಾಕಿದ್ವು. 44ನೇ ವಿಧಿ ಅದನ್ನ ಏನ್ ಮಾಡ್ತಪ್ಪ ಅಂದ್ರ ಆಂತರಿಕವಾಗಿ ನಡೆದಂತ ದಂಗೆಯಲ್ಲಿ ಮೂಲಭೂತ ಹಕ್ಕುಗಳನ್ನು ರದ್ದು ಮಾಡುವಂತಿಲ್ಲ, ಕೇವಲ ಬಾಹ್ಯವಾಗಿ ಆಕ್ರಮಣ ನಡೆದಾಗ ಮಾತ್ರ ಅಂತ ಹೇಳ್ತು. ಸೊ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಹೇಳತ್ತ ನಾನು ಒಂಚೂರು ಹೆಚ್ಚಿಗೆ ಹೇಳಿದ್ನ ಅನ್ಸುತ್ತೆ. ದೇಶದಲ್ಲಿ ಮೊದಲ ಬಾರಿಗೆ ಅಕ್ಟೋಬರ್ 26, 1962ರಿಂದ ನವೆಂಬರ್ 21, 1962 ನಡುವೆ ಭಾರತ ಮತ್ತು ಚೀನಾ ಯುದ್ಧದ ಸಮಯದಲ್ಲಿ ಬಾಹ್ಯ ಆಕ್ರಮಣದ ಕಾರಣಕ್ಕೆ ತುರ್ತು ಪರಿಸ್ಥಿತಿಯನ್ನ ಏರಲಾಯಿತು. ನೋಡಿ, ನಮ್ಮ ದೇಶದಲ್ಲಿ ಒಟ್ಟಾರೆ 3 ಬಾರಿ ತುರ್ತು ಪರಿಸ್ಥಿತಿಯನ್ನ ಏರಲಾಗಿದೆ. ಯಾವಾಗ ಅಂತಂದ್ರೆ ಡೇಟ್ ಕೊಟ್ಟಿದ್ರೆ ಭಾರತ ಮತ್ತು ಚೀನಾ ಯುದ್ಧದ ಸಂದರ್ಭದಲ್ಲಿ ಅಂದ್ರೆ 1962ರಾಗ ಅಕ್ಟೋಬರ್ 26ರಿಂದ ನವೆಂಬರ್ 21ರವರೆಗೆ ಬಾಹ್ಯ ಆಕ್ರಮಣದ ಕಾರಣಕ್ಕಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಏರಲಾಗಿತ್ತು. 2ನೇ ಬಾರಿಗೆ ಯಾವಾಗಪ್ಪ ಅಂದ್ರೆ 1971ರೊಳಗ ಡಿಸೆಂಬರ್ 3ರಿಂದ 17ರವರೆಗೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಏನ್ ನಡೆದಿತ್ತಲ್ಲ, ಆ ಸಮಯದಲ್ಲಿ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿತ್ತು. ಅದಾದ ನಂತರ 1975ರ ಜೂನ್ 25ರಿಂದ 1977ರ ಮಾರ್ಚ್ ನಡುವೆ 3ನೇ ಬಾರಿ ಆಂತರಿಕ ಅಡಚಣೆಗಳು ಆಧಾರದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಏರಲಾಗಿತ್ತು. ತುರ್ತು ಪರಿಸ್ಥಿತಿಯ ಘೋಷಣೆಯನ್ನ ರಾಷ್ಟ್ರಪತಿಗಳು ಯಾವುದೇ ಸಮಯದಲ್ಲಿ ಘೋಷಣೆಯ ಮೂಲಕ ರದ್ದುಗೊಳಿಸಬಹುದು. ನೋಡಿ, ಈಗ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಯವರು ಘೋಷಿಸ್ತಾರೆ. ಅದೇ ತುರ್ತು ಪರಿಸ್ಥಿತಿಯನ್ನ
ಆ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನ ರಾಷ್ಟ್ರಪತಿಗಳು ಯಾವುದೇ ಸಮಯದಲ್ಲಾದರೂ ಕೂಡ ಘೋಷಣೆಯ ಮೂಲಕ ರದ್ದುಗೊಳಿಸಬಹುದು. ಅಂತಹ ಘೋಷಣೆಗೆ ಸಂಸತ್ತಿನ ಅನುಮೋದನೆ ಅಗತ್ಯವಿಲ್ಲ. ಈಗ ರಾಷ್ಟ್ರಪತಿಗಳು ಏನ್ ಮಾಡ್ಬೋದು ಅಂದ್ರೆ ತುರ್ತು ಪರಿಸ್ಥಿತಿಯನ್ನ ನಾನು ರದ್ದುಗೊಳಿಸಿದ್ದೀನಿ ಅಂತ ಅವರು ಘೋಷಣೆಯ ಮೂಲಕ ಹೇಳ್ಬೋದು. ಅಂತ ಘೋಷಣೆಗೆ ಸಂಸತ್ನ್ಯಾಗ ತಗೊಂಡು ಹೋಗಿ ಅದನ್ನ ಅನುಮೋದನೆ ಮಾಡಿ ಮುಂದುವರ್ಸಂತ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಈಗ ಸಂಸತ್ತೊಳಗ ಏನು ಇಲ್ಲಿ ನೋಡಿ ಘೋಷಣೆಗೆ ಸಂಸತ್ತೊಳಗೆ ಹೋಗಿ ಅದನ್ನ ಅನುಮೋದನೆ ತಗೊಂಡ ಮೇಲೆನೆ ಅದನ್ನ ಘೋಷಣೆ ಹೊರಡಿಸ್ಬೇಕು ಹಾಗೆ ಹೀಗೆ ಅಂತೇನು ಇರೋದಿಲ್ಲ. ಅಂದ್ರೆ ಸಂಸತ್ತಿನ ಅನುಮೋದನೆ ಅವಶ್ಯಕತೆ ಇಲ್ಲದೇನೆ ರಾಷ್ಟ್ರಪತಿಯವರ ಕೇವಲ ಒಂದು ಘೋಷಣೆಯ ಮೂಲಕ ಅದನ್ನ ರದ್ದುಗೊಳಿಸಬಹುದು. ಯಾವುದನ್ನಂದ್ರೆ ತುರ್ತು ಪರಿಸ್ಥಿತಿಯನ್ನ. ಲೋಕಸಭೆಯು ಸರಳ ಬಹುಮತದಿಂದ ತುರ್ತು ಪರಿಸ್ಥಿತಿಯನ್ನ ಹಿಂಪಡೆಯಬಹುದು. ನೋಡಿ, ಮೊದಲ ಬಾರಿಗೆ ಇಲ್ಲಿ ತುರ್ತು ಪರಿಸ್ಥಿತಿಯನ್ನ ಏರ್ಬೇಕಾಗಿತ್ತಂದ್ರೆ ವಿಶೇಷ ಬಹುಮತದ ಮೂಲಕ ಏರ್ಬೇಕಾಗುತ್ತೆ. ನೋಡಿಲ್ಲ, ನಿರ್ಣಯವನ್ನ ಸಂಸತ್ತಿನ ಯಾವುದೇ ಸದನವು, ಇಲ್ಲಿ ಮಾರ್ಕ್ ಮಾಡ್ತಾ ಇದೆ ನೋಡಿ, ವಿಶೇಷ ಬಹುಮತದಿಂದ ಅಂಗೀಕರಿಸ್ಬೇಕು. ಯಾವಾಗ ತುರ್ತು ಪರಿಸ್ಥಿತಿಯನ್ನು ಏರ್ಬೇಕಾದ್ರೆ ವಿಶೇಷ ಬಹುಮತದಿಂದ ಅಂಗೀಕರಿಸ್ಬೇಕು. ಅದೇ ಲೋಕಸಭೆ ಸರಳ ಬಹುಮತದೊಂದಿಗೆ ತುರ್ತು ಪರಿಸ್ಥಿತಿಯನ್ನ ಹಿಂಪಡೆಯಬಹುದಾಗಿರುತ್ತೆ. ನೆಕ್ಸ್ಟ್ ನೋಡೋಣ, ರಾಷ್ಟ್ರಪತಿ ಆಳ್ವಿಕೆ. ರಾಷ್ಟ್ರಪತಿ ಆಳ್ವಿಕೆ ಏನಂತಂದ್ರೆ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಇರುವಂಥದ್ದು. ಎಷ್ಟು? 356. ಸಾರಿ, ಇದು 365, ಇದು ಬರಬಾರ್ದಿತ್ತು, ಏನು ಮಿಸ್ಟೇಕ್ ಆಗಿದೆ. ಸೊ 356ನೇ ವಿಧಿ. ನೋಡಿ, ಭಾರತದ ಯಾವುದೇ ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾದ್ರೆ ರಾಷ್ಟ್ರಪತಿಗಳು ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದು. ಅಂದ್ರೆ ಭಾರತದೊಳಗ ಯಾವುದೇ ರಾಜ್ಯದೊಳಗ ಸಂವಿಧಾನಿಕ ಬಿಕ್ಕಟ್ಟು ಎದುರಾಯ್ತಪ್ಪ ಅಂತಂದ್ರೆ, ಅಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಡ್ತಪ್ಪ ಅಂದ್ರೆ ಆಗ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಆ ಒಂದು ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದು. ಇದನ್ನು 2 ತಿಂಗಳೊಳಗೆ ಸಂಸತ್ತು ಅಂಗೀಕರಿಸಬೇಕು ಮತ್ತು 3 ವರ್ಷಗಳವರೆಗೆ ಜಾರಿಯಲ್ಲಿರಬಹುದು. ನೋಡಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ 1 ತಿಂಗಳ ಒಳಗಾಗಿ 2 ಸದನಗಳು, ಅಂದ್ರೆ ಸಂಸತ್ತಿನ 2 ಸದನಗಳು ಅಂಗೀಕರಿಸಬೇಕು. ಯಾವುದನ್ನ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಅನುಮೋದಿಸುವಂಥದ್ದು ಕೇವಲ 1 ತಿಂಗಳಲ್ಲೇ ಅನುಮೋದಿಸಬೇಕಿತ್ತು. ಆದರೆ ಇಲ್ಲಿ ನೋಡ್ರಿ, ಆದರೆ ರಾಷ್ಟ್ರಪತಿ ಆಳ್ವಿಕೆ, ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಏನಿರ್ತಾರೆ, ರಾಷ್ಟ್ರಪತಿ ಆಳ್ವಿಕೆ ಏನಾದರೂ ರಾಜ್ಯದಲ್ಲಿ ಘೋಷಿಸಿದಾಗ ಅದನ್ನ ಈ ಒಂದು ಸಂಸತ್ತು 2 ತಿಂಗಳ ಒಳಗಾಗಿ ಅದನ್ನ ಅಂಗೀಕರಿಸಬೇಕು. ಗರಿಷ್ಠ ಎಷ್ಟು ಅಂದ್ರೆ 3 ವರ್ಷಗಳವರೆಗೆ ಇದನ್ನ ಈ ರೀತಿ ಜಾರಿಯಲ್ಲಿ ಇರಬಹುದು. ನೋಡ್ರಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 1 ತಿಂಗಳ ಒಳಗಾಗಿ ಅನುಮೋದನೆ ತಗೋಬೇಕು, ಮತ್ತು ಅದು 6 ತಿಂಗಳವರೆಗೆ ಜಾರಿಯಲ್ಲಿರುತ್ತೆ. 6 ತಿಂಗಳಿಗೊಮ್ಮೆ ಅದನ್ನ ಅನುಮೋದಿಸ್ಕೊಳ್ತಾ ಅನಿರ್ದಿಷ್ಟ ಅವಧಿಯವರೆಗೆ ಎಷ್ಟು ಬೇಕಾದ್ರೂ ಹೋಗ್ಬಹುದು. ಆದ್ರೆ ಈ ಒಂದು ರಾಷ್ಟ್ರಪತಿ ಆಳ್ವಿಕೆ ಅನ್ನುವಂಥದ್ದು ಸಂಸತ್ತು 2 ತಿಂಗಳ ಒಳಗನ ಅಂಗೀಕರಿಸಬೇಕು. ಗರಿಷ್ಠ 3 ವರ್ಷಗಳವರೆಗೆ ಅದು ಜಾರಿಯಲ್ಲಿ ಇರಬಹುದು. 3 ವರ್ಷದ ನಂತರ ಆಟೋಮೆಟಿಕ್ ಅದನ್ನ ತಗೊಳ್ಬೇಕಾಗತ್ತೆ, ಚುನಾವಣೆಯನ್ನ ನಡೆಸಲೇಬೇಕಾಗುತ್ತೆ. ಆದ್ರೆ ಬಹುತೇಕ ಅಷ್ಟೇನಾಗ್ಲಿಕ್ಕಿಲ್ಲ, ಒಂದು 10ರಿಂದ 1 ವರ್ಷದವರೆಗೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಇಟ್ಟು 1 ವರ್ಷದೊಳಗನೆ ಚುನಾವಣೆಯನ್ನ ನಡೆಸ್ತಾರೆ. ಬಹುತೇಕ ಆ ರೀತಿನೇ ಆಗಿರುವಂಥದ್ದು, 1 ವರ್ಷ ಇರುತ್ತೆ ಸಹಜವಾಗಿ. ಆದ್ರೆ ಗರಿಷ್ಠ ಏನಪ್ಪಾ ಅಂದ್ರೆ 3 ವರ್ಷದವರೆಗೆ ಅದು ಇರ್ಬೋದು. ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶದೊಳಗ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಿದಂತ ರಾಜ್ಯ ಯಾವುದಪ್ಪ ಅಂದ್ರೆ 1951ರಲ್ಲಿನೇ ಪಂಜಾಬ್ ರಾಜ್ಯದ ಮೇಲೆ ಮೊದಲ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಘೋಷಿಸಲಾಯಿತು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಬೇಕು. ಆರ್ಥಿಕ ತುರ್ತು ಪರಿಸ್ಥಿತಿ 360ನೇ ವಿಧಿಯ ಪ್ರಕಾರ. ನೋಡಿ, ದೇಶದ ಆರ್ಥಿಕ ಸ್ಥಿರತೆಗೆ ಬೆದರಿಕೆಯ ಸಂದರ್ಭದಲ್ಲಿ ಅಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಯವರು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದು. ಅದು 2 ತಿಂಗಳವರೆಗೆ ಇರುತ್ತದೆ. ಆದರೆ ಸಂಸತ್ತಿನ ಅನುಮೋದನೆಯೊಂದಿಗೆ ಅನಿರ್ದಿಷ್ಟ ಅವಧಿಯವರೆಗೆ ಮುಂದುವರಿಸಬಹುದು. ನೋಡಿ, ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಯವರು ಘೋಷಿಸಿದಾಗ ಅದು 2 ತಿಂಗಳು ಮಾತ್ರ ಜಾರಿಯಲ್ಲಿ ಇರುತ್ತೆ. ಅಂದ್ರೆ ಅದು 2 ತಿಂಗಳು ಮಾತ್ರ ಇರ್ತೈತಿ. ಆದ್ರೆ ಸಂಸತ್ತು ಅದನ್ನ ಅನುಮೋದನೆ ಮಾಡುವುದರೊಂದಿಗೆ ಅನಿರ್ದಿಷ್ಟ ಅವಧಿಯವರೆಗೆ ಮುಂದುವರ್ಸ್ಕೊಂತ ನಾವು ಹೋಗ್ಬೋದು. ಹಾಗಾದ್ರೆ ನಮ್ಮ ದೇಶದೊಳಗ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಎಷ್ಟು ಬಾರಿ ಏರಿದ್ದಾರೆ ಅಂದ್ರೆ ಎಷ್ಟು ಬಾರಿಯೂ ಕೂಡ ಏರಿಲ್ಲ. 1 ಬಾರಿನೂ ಕೂಡ ನಮ್ಮ ದೇಶದೊಳಗ ಇದುವರೆಗೂ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಏರಿಲ್ಲ. ಒಂದು ವೇಳೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಏರಿದಂತ ಒಂದು ಸಂದರ್ಭದಲ್ಲಿ ಅಥವಾ ಸನ್ನಿವೇಶದಲ್ಲಿ ಫೆಡರಲ್ ಮತ್ತು ರಾಜ್ಯ ಸರ್ಕಾರಗಳು ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಂಗೀಕರಿಸಿದ ಎಲ್ಲ ಹಣಕಾಸು ಮಸೂದೆಗಳಿಗೆ ಈ ರಾಷ್ಟ್ರಪತಿಯವರ ಅನುಮೋದನೆಯ ಅಗತ್ಯವಿರುತ್ತದೆ. ನೋಡಿ, ಕೇಂದ್ರ ಸರ್ಕಾರವಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು, ಅವರು ಅಂಗೀಕರಿಸಿದಂತ ಎಲ್ಲ ಹಣಕಾಸು ಮಸೂದೆಗಳಿಗೆ ರಾಷ್ಟ್ರಪತಿಯವರ ಅನುಮೋದನೆ ಅಗತ್ಯವಿರುತ್ತದೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳಿಗಾಗಿ
ಕೆಲಸ ಮಾಡುವ ಎಲ್ಲ ಜನರಿಗೆ ಸಂಬಳ ಭತ್ಯೆಯಲ್ಲಿ ಕಡಿತವನ್ನು ಅಧ್ಯಕ್ಷರು ಆದೇಶಿಸಬಹುದು. ಈಗ ನೋಡ್ರಿ, ಈಗ ಕೇಂದ್ರ ಸರ್ಕಾರಿ ನೌಕರರಾಗಿರ್ಬೋದು, ರಾಜ್ಯ ಸರ್ಕಾರಿ ನೌಕರರಾಗಿರ್ಬೋದು, ಈ ಒಂದು ಆರ್ಥಿಕ ತುರ್ತು ಪರಿಸ್ಥಿತಿ ಏರಿದಂಥ ಸಂದರ್ಭದಲ್ಲಿ ಅಂತ ನೌಕರರ ಸಂಬಳ ಮತ್ತು ಭತ್ಯೆಯಲ್ಲಿ ಕಡಿತವನ್ನ ಮಾಡಬಹುದು ಅಧ್ಯಕ್ಷರು, ಅಂದರೆ ರಾಷ್ಟ್ರಪತಿಯವರು ಮಾಡಬಹುದಾಗಿರುತ್ತೆ. ನೋಡಿ, ರಾಷ್ಟ್ರಪತಿಗಳ ವೀಟೋ ಅಧಿಕಾರದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ರಾಷ್ಟ್ರಪತಿಗಳು ಮಸೂದೆಗೆ ಸಂಬಂಧಿಸಿದಂತೆ 3 ಆಯ್ಕೆಗಳನ್ನು ಹೊಂದಿರ್ತಾರೆ. ಅಂದರೆ ಈಗ ಲೋಕಸಭೆಯಲ್ಲಾಗಲಿ ಅಥವಾ ರಾಜ್ಯಸಭೆಯಲ್ಲಾಗಲಿ ಮಸೂದೆಗಳನ್ನು ಮಂಡಿಸಿ ಅಲ್ಲಿ ಅದರ ಅನುಮೋದನೆಯನ್ನು ತಗೊಂಡು ರಾಷ್ಟ್ರಪತಿಗಳ ಸಹಿಗಾಗಿ ಕಳಿಸಿರ್ತಾರೆ. ಅಂಥ ಸಂದರ್ಭದಲ್ಲಿ ಅಂಥ ಮಸೂದೆಗಳಿಗೆ ಸಂಬಂಧಪಟ್ಟಾಗ ಅವರು 3 ಆಯ್ಕೆಗಳನ್ನು ಮಾಡಬಹುದಾಗಿರುತ್ತೆ. ಆ 3 ಆಯ್ಕೆಗಳು ಅಥವಾ ಆ 3 ವೀಟೋ ಅಧಿಕಾರಗಳು ಯಾವುವು ಅಂತ ನೋಡೋಣ. ಅಧ್ಯಕ್ಷರು ಮಸೂದೆಯನ್ನು ಹಿಂತಿರುಗಿಸಬಹುದು, ಮಸೂದೆಯನ್ನು ತಿರಸ್ಕರಿಸಬಹುದು ಅಥವಾ ಮಸೂದೆಯನ್ನು ತಡೆ ಹಿಡಿಯಬಹುದು. ಮಸೂದೆಯ ಮೇಲೆ ತನ್ನ ಅಧಿಕಾರವನ್ನು ಆಯ್ಕೆ ಮಾಡಲು ಅಧ್ಯಕ್ಷರ ಆಯ್ಕೆಯನ್ನು ಅವರು ವೀಟೋ ಅಧಿಕಾರ ಅಂತೇಳಿ ಕರಿತೀವಿ. ಮೊದಲನೆಯದಾಗಿ ಸಂಪೂರ್ಣ ವೀಟೋ. ನೋಡಿ, ರಾಷ್ಟ್ರಪತಿಗಳು ತಮ್ಮ ಸಂಪೂರ್ಣ ವೀಟೋ ಚಲಾಯಿಸಿದಾಗ ಮಸೂದೆಯು ಎಂದಿಗೂ ಜಾರಿಗೆ ಬರುವುದಿಲ್ಲ. ಭಾರತೀಯ ಸಂಸತ್ತು ಅಂಗೀಕರಿಸಿದ ನಂತರವೂ ಮಸೂದೆ ಕೊನೆಗೊಳ್ಳುತ್ತದೆ ಮತ್ತು ಅದು ಕಾಯ್ದೆಯಾಗುವುದಿಲ್ಲ. ನೋಡಿ, ಈಗ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಈ ಒಂದು ಮಸೂದೆ ಅನುಮೋದನೆ ಆಗಿ ಬಂದಿರುತ್ತೆ. ಅದು ಎಲ್ಲಿಗೆ ಬರ್ತಪ್ಪ ಅಂದ್ರೆ ರಾಷ್ಟ್ರಪತಿಯವರ ಸಹಿಗೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಸಂಪೂರ್ಣ ವೀಟೋವನ್ನು ಬಳಸಿ ಸಂಪೂರ್ಣ ವೀಟೋವನ್ನು ಅವ್ರು ಏನಾದರೂ ಬಳಸಿದ್ರಪ್ಪ ಅಂತಂದರೆ ಅದನ್ನು ಅವ್ರು ಒಪ್ಕೊಳ್ಳಿಲ್ಲ, ಆ ಮಸೂದೆಯನ್ನು ಅವ್ರು ಒಪ್ಕೊಳ್ಳಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಭಾರತೀಯ ಸಂಸತ್ತು ಅಂಗೀಕರಿಸಿದರೂ ಕೂಡ ಆ ಮಸೂದೆ ಏನಾಗಲ್ಲಪ್ಪ ಅಂದರೆ ಕೊನೆಗೊಳ್ಳುತ್ತೈತಿ ಮತ್ತು ಅದು ಕಾಯ್ದೆ ಆಗೋದಿಲ್ಲ. ಆ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬರೋದಿಲ್ಲ. ನೋಡಿ, ರಾಷ್ಟ್ರಪತಿಗಳು ಈ ಕೆಳಗಿನ 2 ಸಂದರ್ಭಗಳಲ್ಲಿ ತಮ್ಮ ಸಂಪೂರ್ಣ ವೀಟೋವನ್ನು ಬಳಸ್ತಾರೆ. ಸಂಸತ್ತು ಅಂಗೀಕರಿಸಿದ ಮಸೂದೆಯು ಖಾಸಗಿ ಸದಸ್ಯರ ಮಸೂದೆ ಯಾವಾಗ ಇದೇನಿದು ಖಾಸಗಿ ಸದಸ್ಯರ ಮಸೂದೆ? ನೋಡಿ, ಸಂಸತ್ತು ಅಂಗೀಕರಿಸಿದಂಥ ಮಸೂದೆ ಖಾಸಗಿ ಸದಸ್ಯರ ಮಸೂದೆ ಅಂದರೆ ಈಗ ಸಚಿವರು ಮಂಡಿಸಿದರೆ, ಅಂದರೆ ಕೇಂದ್ರದ ಸಚಿವರು ಮಂಡಿಸಿದರೆ ಅದನ್ನು ನಾವು ಸರ್ಕಾರದ ಮಸೂದೆ ಅಥವಾ ಮಸೂದೆ ಅಂತೇಳಿ ಕರಿತೀವಿ. ಸಚಿವರಲ್ಲದ ಸದಸ್ಯರು ಮಂಡಿಸಿದರೆ ಅದನ್ನು ಖಾಸಗಿ ಮಸೂದೆ ಅಂತ ಕರಿತೀವಿ. ಅದು ರಾಜ್ಯಸಭೆಯ MP ಆಗಿರ್ಬೋದು, ರಾಜ್ಯಸಭೆ ಸದಸ್ಯರಾಗಿರ್ಬೋದು, ಲೋಕಸಭೆಯ ಸದಸ್ಯರಾಗಿರ್ಬೋದು. ಅಂತ MP ಗಳು ಅದನ್ನು ಮಂಡಿಸಿದ್ರು ಅಂದರೆ ಒಂದು ಮಸೂದೆಯನ್ನು ಮಂಡಿಸಿದರೆ ಅದನ್ನು ಖಾಸಗಿ ಮಸೂದೆ ಅಂತೇಳಿ ಕರಿತೀವಿ. ನೋಡಿ, ರಾಷ್ಟ್ರಪತಿಯವರು ಖಾಸಗಿ ಮಸೂದೆಯನ್ನು ಅಂದರೆ ಮಂತ್ರಿಗಳಲ್ಲದವರು ಅಂದರೆ ಮಿನಿಸ್ಟರ್ ಅಲ್ಲದವರು ಮಸೂದೆಯನ್ನು ಮಂಡಿಸಿದಾಗ ರಾಷ್ಟ್ರಪತಿಗಳು ಈ ಒಂದು ಸಂಪೂರ್ಣ ವೀಟೋವನ್ನು ಕೆಲವೊಮ್ಮೆ ಬಳಸ್ತಾರೆ. ಮತ್ತೆ ರಾಷ್ಟ್ರಪತಿಗಳು ಮಸೂದೆಗೆ ಒಪ್ಪಿಗೆ ನೀಡುವ ಮೊದಲೇ ಸಚಿವ ಸಂಪುಟ ರಾಜೀನಾಮೆ ನೀಡಿದಾಗ ಹಳೆಯ ಸಚಿವ ಸಂಪುಟ ಅಂಗೀಕರಿಸಿದ ಮಸೂದೆಗೆ ಒಪ್ಪಿಗೆ ನೀಡದಂತೆ ಹೊಸ ಸಚಿವ ಸಂಪುಟವು ರಾಷ್ಟ್ರಪತಿಗಳಿಗೆ ಸಲಹೆ ನೀಡಬಹುದು. ಈಗ ಲೋಕಸಭೆಯಲ್ಲಿ ಅಂಗೀಕಾರ ಆಯಿತು, ರಾಜ್ಯಸಭೆಯಲ್ಲಿ ಅಂಗೀಕಾರ ಆಯಿತು, ಅದು ಅದರ ಅನುಮೋದನೆಗಾಗಿ ರಾಷ್ಟ್ರಪತಿಯವರ ಒಂದು ಒಪ್ಪಿಗೆಗಾಗಿ ಅದನ್ನು ಒಂದು ಮಸೂದೆಯನ್ನು ಕಳಿಸಿರ್ತಾರೆ. ಈ ಸಂದರ್ಭದಲ್ಲಿ ಲೋಕಸಭೆ ಏನಾಗಿಬಿಡ್ತೈತಿ, ಲೋಕಸಭೆ ವಿಸರ್ಜನೆ ಆಗಿಬಿಡುತ್ತೆ. ಮತ್ತೆ ಹೊಸ ಲೋಕಸಭೆ ಜಾರಿಗೆ ಬರ್ತೈತಿ. ಆಗ ಹೊಸ ಪ್ರಧಾನಮಂತ್ರಿ, ಹೊಸ ಮಂತ್ರಿಮಂಡಲ ಜಾರಿಗೆ ಬಂದಾಗ ಇವ್ರು ಹೇಳ್ಬೋದು ಅದನ್ನ, ಇಲ್ಲ ಆ ಒಂದು ಮಸೂದೆಯನ್ನ ನೀವು ಒಪ್ಪಿಗೆ ನೀಡಬೇಡ್ರಿ ಅಂತ ಸಲಹೆಯನ್ನ ನೀಡಬಹುದು. ಅಂತ ಸಂದರ್ಭದಲ್ಲಿ ಅವರು ಸಂಪೂರ್ಣ ವೀಟೋವನ್ನ ಬಳಸ್ತಾರೆ. ನೋಡಿ, 1954 ಅದು ಈ ತರ ಒಂದು ಏನಾದರೂ ಸಂಪೂರ್ಣ ವೀಟೋ ಬಳಸಿದಾರೆ ಅಂದ್ರೆ ಈ ಹಿಂದೆ ಬಳಸಿದರೆ ಯಾರಪ್ಪ ಅಂದ್ರೆ 1954ರಲ್ಲಿ ಅಂದಿನ ರಾಷ್ಟ್ರಪತಿಗಳಾಗಿದ್ದಂತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಇದನ್ನ ಚಲಾಯಿಸಿದ್ರು. 1991ರಲ್ಲೂ ಕೂಡ ಅಂದಿನ ರಾಷ್ಟ್ರಪತಿಗಳಾದಂಥ R ವೆಂಕಟರಮಣ್ ರವರು ಕೂಡ ಇದನ್ನ ಬಳಸಿದ್ರು. ಅಂದ್ರೆ ಸಂಪೂರ್ಣ ವೀಟೋವನ್ನ ಇಬ್ಬರು ರಾಷ್ಟ್ರಪತಿಗಳು ಈಗಾಗಲೇ ಬಳಸಿರುವಂಥದ್ದು. ನೋಡಿ, ಅಮಾನತಿನ ವೀಟೋ. ರಾಷ್ಟ್ರಪತಿಗಳು ಮಸೂದೆಯನ್ನು ಪರಿಶೀಲನೆಗಾಗಿ ಭಾರತೀಯ ಸಂಸತ್ತಿಗೆ ಹಿಂದಿರುಗಿಸುವಾಗ ತಮ್ಮ ಅಮಾನತುಗೊಂಡ ವೀಟೋವನ್ನು ಬಳಸುತ್ತಾರೆ. ಈಗ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಈಗ ಎರಡೂ ಕಡೆ ಅನುಮೋದನೆಗೊಂಡು ಅದನ್ನ ರಾಷ್ಟ್ರಪತಿಯವರಿಗೆ ಕಳಿಸಿರ್ತಾರೆ. ರಾಷ್ಟ್ರಪತಿಯವರು ಅದನ್ನೇನಾದರೂ ಇಲ್ಲ ಇದನ್ನ ಪುನರ್ ಪರಿಶೀಲನೆ ಮಾಡ್ರಿ ಅಂತೇಳಿ ವಾಪಸ್ ಅದನ್ನೇನಾದರೂ ಅಂತ ಒಂದು ಮಸೂದೆಯನ್ನ ಕಳಿಸ್ಬೇಕಾಗಿತ್ತು ಅಂದ್ರೆ ಅವರು ಅಮಾನತುಗೊಂಡ ವೀಟೋವನ್ನು ಬಳಸ್ತಾರೆ. ಈಗ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಮಸೂದೆಗೆ ಅಂಗೀಕಾರವನ್ನು ನೀಡಿರ್ತಾರೆ. ಅಂದರೆ ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಂಥ ಮಸೂದೆ ರಾಷ್ಟ್ರಪತಿಯ ಬಳಿ ಬಂದಾಗ ಆ ಒಂದು ಮಸೂದೆಯನ್ನು ರಾಷ್ಟ್ರಪತಿಯವರು ಇಲ್ಲ ಇದನ್ನ ಒಂದಷ್ಟು ಪುನರ್ ಪರಿಶೀಲನೆ ಮಾಡ್ರಿ ಅಂತೇಳಿ ವಾಪಸ್ ಅದನ್ನ ಸಂಸತ್ತಿಗೆ ಕಳಿಸ್ಬೋದು. ಆಗ ಕಳಿಸ್ಬೇಕಂದ್ರೆ ಅಮಾನತುಗೊಂಡ ವೀಟೋವನ್ನು ಅವ್ರು ಬಳಸ್ತಾರೆ. ಇಲ್ಲಿ ಒಂದು ಮುಖ್ಯ ಮಾಹಿತಿ ಇದೆ.
ಏನಂತಂದ್ರೆ ಸಂಸತ್ತು ಮಸೂದೆಯನ್ನ ತಿದ್ದುಪಡಿಯೊಂದಿಗೆ ಅಥವಾ ಇಲ್ಲದೆ ರಾಷ್ಟ್ರಪತಿಗೆ ಮತ್ತೆ ಕಳಿಸಿದರೆ ಅವರು ತಮ್ಮ ಯಾವುದೇ ವಿಟೋ ಅಧಿಕಾರವನ್ನ ಬಳಸದೆ ಮಸೂದೆಯನ್ನ ಅನುಮೋದಿಸಬೇಕು. ಈಗ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಂದು ಮಸೂದೆ ಅಂಗೀಕಾರಗೊಂಡಿತ್ತು, ರಾಷ್ಟ್ರಪತಿಯವರ ಬಳಿ ಬಂದಿತ್ತು, ಅವರು ಅದನ್ನ ಸಹಿ ಮಾಡಲಾರ್ದ ಸಹಿ ಮಾಡದೇನೆ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲ ಇದನ್ನ ಪುನರ್ ಪರಿಶೀಲನೆ ಮಾಡ್ರಿ ಅಂತೇಳಿ ಅಮಾನತುಗೊಂಡಂತ ಒಂದು ವಿಟೋವನ್ನು ಅವರು ಬಳಸಿದ್ರು. ವಿಟೋವನ್ನ ಬಳಸಿದಾಗ ಅದು ಮಸೂದೆ ವಾಪಸ್ ಎಲ್ಲಿಗೋಯ್ತು, ಸಂಸತ್ತಿಗೆ ಬಂದಿತ್ತು. ಈಗ ಸಂಸತ್ತಿಗೆ ಬಂದಂತ ವಿಟೋವನ್ನ ಆ ಸಂಸತ್ತು ಅದನ್ನ ತಿದ್ದುಪಡಿ ಮಾಡಬಹುದು ಅಥವಾ ತಿದ್ದುಪಡಿ ಮಾಡದೇನೆ ಇರಬಹುದು. ಇಷ್ಟ ಇದ್ರೆ ತಿದ್ದುಪಡಿ ಮಾಡ್ತಾರೆ, ಇಲ್ಲ ಅಂತಂದ್ರೆ ತಿದ್ದುಪಡಿ ಮಾಡದೇನೆ ವಾಪಸ್ ಅದನ್ನ ರಾಷ್ಟ್ರಪತಿಗೆ ಎರಡನೇ ಬಾರಿಗೆ ಕಳಿಸಬಹುದು. ನೆನಪಿರ್ಲಿ, ಎರಡನೇ ಬಾರಿಗೆ ಸಂಸತ್ತಿನಿಂದ ಬಂದಂತ ಮಸೂದೆಯನ್ನ ರಾಷ್ಟ್ರಪತಿಗಳು ಒಪ್ಪಿಕೊಳ್ಳಲೇಬೇಕು. ಅವರು ತಮ್ಮ ಯಾವುದೇ ವಿಟೋ ಅಧಿಕಾರವನ್ನ ಈ ಸಂದರ್ಭದಲ್ಲಿ ಬಳಸುವಂತಿಲ್ಲ. ಅದಕ್ಕೆ ಆ ಮಸೂದೆಗೆ ಅವರು ಒಪ್ಪಿಗೆಯನ್ನ ಕೊಡಲೇಬೇಕು. ಭಾರತೀಯ ಸಂಸತ್ತು ಮಸೂದೆಯನ್ನು ಮರು ಅಂಗೀಕಾರ ಮಾಡುವ ಮೂಲಕ ಅವರ ಅಮಾನತುಗೊಂಡ ವಿಟೋವನ್ನು ರದ್ದುಗೊಳಿಸಬಹುದು. ನೋಡಿ, ಭಾರತೀಯ ಸಂಸತ್ತು ಏನ್ ಮಾಡ್ತೈತಿ, ವಾಪಸ್ ಮಸೂದೆಯನ್ನ ಮರು ಅಂಗೀಕಾರ ಮಾಡ್ರಿ ಅಂತೇಳಿ ಕಳಿಸ್ಬಿಡ್ತೈತಿ. ಆ ಸಂದರ್ಭದಲ್ಲಿ ಅವರು ಬೇರೆ ದಾರಿ ಇಲ್ದೇನೆ ಅವರು ಸಹಿ ಹಾಕ್ಲೇಬೇಕಾಗಿರುತ್ತೆ. ಆಗ ಅಮಾನತುಗೊಂಡ ವಿಟೋ ಏನಿರುತ್ತಲ್ಲ ಅದು ಆಟೋಮೆಟಿಕ್ ಆಗಿ ರದ್ದುಗೊಳ್ತೈತಿ. ಇಲ್ಲಿ ಒಂದು ಮುಖ್ಯ ಮಾಹಿತಿ ಐತಿ, ಏನಪ್ಪಾ ಅಂತಂದ್ರೆ ರಾಜ್ಯ ಮಸೂದೆಗಳಿಗೆ ಸಂಬಂಧಿಸಿದಂತೆ ನೋಡ್ರಿ, ರಾಜ್ಯಗಳಲ್ಲಿ ವಿಧಾನಸಭೆ ಇರ್ತೈತಿ, ಅಲ್ಲಿ ಮಸೂದೆಗಳು ಅಂಗೀಕಾರಗೊಂಡಿರ್ತವೆ. ಆ ರೀತಿಯಾಗಿ ಮಸೂದೆಗಳು ರಾಜ್ಯ ಶಾಸಕಾಂಗವು ಅಂಗೀಕರಿಸಿದಂತ ಮಸೂದೆಗಳನ್ನ ರಾಷ್ಟ್ರಪತಿಗಳ ಅಮಾನತುಗೊಂಡ ವಿಟೋವನ್ನು ಅತಿಕ್ರಮಿಸುವ ಅಧಿಕಾರವನ್ನು ಹೊಂದಿಲ್ಲ. ಅಂದ್ರೆ ಈಗ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ರಾಷ್ಟ್ರಪತಿಗಳು ವಾಪಸ್ ಕಳಿಸಿದ್ರು. ಅದನ್ನು ಕಳಿಸಿದಾಗ ಸಂಸತ್ತು ಪುನಃ ವಾಪಸ್ ಏನ್ ಮಾಡುತ್ತೆ, ಎರಡನೇ ಬಾರಿಗೆ ರಾಷ್ಟ್ರಪತಿಗೆ ಕಳಿಸಿದಾಗ ರಾಷ್ಟ್ರಪತಿಯವರು ಸಹಿ ಆಗ್ಲೇಬೇಕಾಗಿರುತ್ತೆ. ಅವರು ಯಾವುದೇ ವಿಟೋ ಅಧಿಕಾರವನ್ನು ಬಳಸುವಂತಿಲ್ಲ ಅಂತ ಹೇಳಿದೆ. ಆದ್ರೆ ಇಲ್ಲಿ ಏನಾಯ್ತು, ರಾಜ್ಯ ಮಸೂದೆಗಳಿಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರಪತಿಗಳ ಅಮಾನತುಗೊಂಡ ವಿಟೋವನ್ನು ಅವ್ರು ಏನಾದ್ರು ಬಳಸಿದ್ರಪ್ಪ ಅಂದ್ರ ಆವಾಗ ಅದನ್ನ ಅತಿಕ್ರಮಿಸುವಂತ ಅಧಿಕಾರವನ್ನ ರಾಜ್ಯ ಹೊಂದಿಲ್ಲ. ರಾಜ್ಯಪಾಲರು ಮಸೂದೆಯನ್ನು ರಾಷ್ಟ್ರಪತಿಗಳ ಪರಿಗಣನೆಗೆ ತಡೆ ಹಿಡಿಯಬಹುದು ಮತ್ತು ರಾಜ್ಯ ಶಾಸಕಾಂಗವು ಮಸೂದೆಯನ್ನು ರಾಜ್ಯಪಾಲರಿಗೆ ಮತ್ತು ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಮತ್ತೆ ಕಳಿಸಿದರೂ ಸಹ ಅವರು ಇನ್ನೂ ತಮ್ಮ ಒಪ್ಪಿಗೆಯನ್ನ ತಡೆ ಹಿಡಿಯಬಹುದು. ಸ್ವಲ್ಪ ಇಲ್ಲೇ ಓದಿದ್ನೆಲ್ಲ, ಹಂಗಾಗಿ ನಿಮಗೆ ಇದು ಕನ್ಫ್ಯೂಸ್ ಆಗಿರಬಹುದು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ರಿಪೀಟ್ ಮಾಡ್ತೀನಿ. ಏನಂತಂದ್ರ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿದಂತೂ ಕ್ಲಿಯರ್ ಆಯ್ತು. ಏನಾಯ್ತು, ಒಂದ್ ಸಾರಿ ಅಂಗೀಕಾರಗೊಂಡಂತ ಮಸೂದೆ ರಾಷ್ಟ್ರಪತಿ ಬಳಿ ಬಂತು, ಅದನ್ನು ಒಳ್ಳೆ ಪುನರ್ ಪರಿಶೀಲನೆ ಮಾಡಿರಂತ ಆ ಮಸೂದೆಯನ್ನು ಅವರು ವಾಪಸ್ ಕಳಿಸಿದ್ರು. ಈ ಸಂಸತ್ತು ಅದನ್ನು ಒಪ್ಪಿಗೆಬಹುದು ಅಂದ್ರೆ ತಿದ್ದುಪಡಿ ಮಾಡಬಹುದು. ತಿದ್ದುಪಡಿ ಮಾಡದೇನೆ ಎರಡನೇ ಬಾರಿಗೆ ರಾಷ್ಟ್ರಪತಿ ಬಳಿ ಬಂದಾಗ ಏನಾಗಿತ್ತು ಅಂತಂದ್ರೆ ರಾಷ್ಟ್ರಪತಿಯವರು ಅದಕ್ಕೆ ಸಹಿ ಹಾಕ್ಲೇಬೇಕಾಗಿರುತ್ತೆ. ಆದ್ರೆ ರಾಜ್ಯ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯಪಾಲರು ಏನ್ ಮಾಡಿರ್ತಾರೆ, ಮಸೂದೆಯನ್ನ ರಾಷ್ಟ್ರಪತಿಗಳ ಪರಿಗಣನೆಗೆ ತಡೆ ಹಿಡಿಯಬಹುದು. ಅಂದ್ರೆ ರಾಜ್ಯ ಶಾಸಕಾಂಗವು ಮಸೂದೆಯನ್ನ ರಾಜ್ಯಪಾಲರಿಗೆ ಮತ್ತು ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಮತ್ತೆ ಕಳಿಸಿದರೂ ಸಹ ಅವರು ಅಂದ್ರೆ ನೋಡಿ, ಈಗ ರಾಜ್ಯ ಸರ್ಕಾರದವರು ಏನ್ ಮಾಡ್ತಾರೆ ಅಂತಂದ್ರೆ ರಾಜ್ಯಪಾಲರಿಗೆ ಮಸೂದೆಯನ್ನು ಕಳಿಸುತ್ತಾರೆ, ರಾಜ್ಯಪಾಲರು ರಾಷ್ಟ್ರಪತಿಗೆ ಕಳಿಸ್ತಾರೆ. ರಾಷ್ಟ್ರಪತಿಗೆ ಅವರು ಏನ್ ಮಾಡ್ತಾರೆ, ಇಲ್ಲ ಈ ಮಸೂದೆಯನ್ನು ಪುನಃ ಪರಿಶೀಲನೆ ಮಾಡ್ರಿ ಅಂತ ರಾಜ್ಯಪಾಲರಿಂದ ರಾಜ್ಯ ಸರ್ಕಾರಕ್ಕೆ ವಾಪಸ್ ಬರ್ತೈತಿ. ಮತ್ತೆ ರಾಜ್ಯ ಸರ್ಕಾರದವ್ರು ಏನ್ ಮಾಡ್ತಾರೆ, ತಿದ್ದುಪಡಿ ಮಾಡ್ಬೋದು, ತಿದ್ದುಪಡಿ ಮಾಡದೇನೆ ಇರ್ಬೋದು, ಮತ್ತೆ ರಾಜ್ಯಪಾಲರಿಗೆ ಕಳಿಸ್ತಾರೆ, ರಾಜ್ಯಪಾಲರು ರಾಷ್ಟ್ರಪತಿಗೆ ಕಳಿಸ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಏನಾಗಿತ್ತು, ಲೋಕಸಭೆಗೆ ಸಂಬಂಧಪಟ್ಟಂಗ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿ ಸಹಿ ಹಾಕಿದ್ರು, ಅಂದ್ರೆ ರಾಷ್ಟ್ರಪತಿ ಒಪ್ಕೊಂಡಿದ್ರು. ಬಟ್ ಇಲ್ಲಿ ಎರಡನೇ ಬಾರಿ ಕಳಿಸಿದ್ರು, ರಾಜ್ಯ ಮಸೂದೆಗಳನ್ನ ಎರಡನೇ ಬಾರಿ ಕಳಿಸಿದ್ರು ಕೂಡ ರಾಷ್ಟ್ರಪತಿ ಒಪ್ಪಿಕೊಳ್ಳಲೇಬೇಕಂತೇನೂ ಇಲ್ಲ. ಇದು ಸ್ವಲ್ಪ ಕ್ಲಿಯರ್ ಆಗ್ಲಿ, ಅಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇದು ಎಲ್ಲ ಮ್ಯಾಟರ್ ಜಾಸ್ತಿ, ಅದಕ್ಕೆ ಕನ್ಫ್ಯೂಸ್ ಆಗಿರ್ಬೋದು. ನೆನಪಿಟ್ಕೊಡ್ರಿ, ಇಲ್ಲಿ ಇದು ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಾಗೆ ಎರಡನೇ ಬಾರಿ ಮಸೂದೆ ಬಂದಾಗ ಸಹಿ ಹಾಕ್ಲೇಬೇಕು. ಬಟ್ ರಾಜ್ಯ ಶಾಸಕಾಂಗಕ್ಕೆ ಸಂಬಂಧಪಟ್ಟಂಗ ಈ ಒಂದು ಅಮಾನತು ವಿಟೋವನ್ನು ಬಳಸಿದ್ರು ಕೂಡ ಅವರು ವಾಪಸ್ ಎಷ್ಟೇ ಬಾರಿ ಕಳಿಸಿದ್ರು ಅದನ್ನ ರಾಷ್ಟ್ರಪತಿಯವರು ಒಪ್ಕೊಳ್ಬಹುದು, ಒಪ್ಕೊಳ್ಳದೆ ಇರಬಹುದು. ಸಂಸತ್ತು ಮಸೂದೆಯನ್ನ ರಾಷ್ಟ್ರಪತಿಗಳಿಗೆ ಮತ್ತೆ ಕಳಿಸಿದಾಗ ಅದು ಸದನಗಳಲ್ಲಿ ಸಾಮಾನ್ಯ ಬಹುಮತವನ್ನು ಮಾತ್ರ ಅನುಸರಿಸಬೇಕು, ಹೆಚ್ಚಿನ ಬಹುಮತವನ್ನು ಅನುಸರಿಸಬಹುದು. ಈಗ ನೋಡ್ರಿ, ಸಂಸತ್ತು ರಾಷ್ಟ್ರಪತಿಗೆ ಕಳಿಸಿರುತ್ತೆ. ಈಗ ರಾಷ್ಟ್ರಪತಿಗಳಿಗೆ ಕಳಿಸಿದಾಗ ಅಲ್ಲಿ ಸದನದಾಗ ಏನಾಗಿರ್ಬೇಕಂತಂದ್ರೆ ಸಾಮಾನ್ಯ ಬಹುಮತವನ್ನು ಪಡ್ಕೊಂಡ್ಬಿಟ್ರೆ ಸಾಕು, ಅಷ್ಟೇ ಸಾಮಾನ್ಯ ಬಹುಮತವನ್ನು ಅನುಸರಿಸಿ ರಾಷ್ಟ್ರಪತಿಗೆ ವಾಪಸ್ ಕಳಿಸಿದ್ರೆ ಸಾಕಾಗಿರುತ್ತೆ. ನೆನ್ಪಿಟ್ಕೊಡ್ರಿ, ಇದು ವೆರಿ ಇಂಪಾರ್ಟೆಂಟ್. ಏನಂತಂದ್ರೆ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ತಮ್ಮ ಅಮಾನತುಗೊಳಿಸುವ ವಿಟೋವನ್ನು ಚಲಾಯಿಸುವಂತಿಲ್ಲ. ನೋಡಿ, ಈಗ ಹಣಕಾಸು ಮಸೂದೆಗಳು ಇರ್ತವೆ, ಆ ಹಣಕಾಸು ಮಸೂದೆಗಳನ್ನ
ಆ ಹಣಕಾಸು ಮಸೂದೆಗಳಿಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರಪತಿಯವರು ಏನು ಮಾಡ್ಬೋದು ಅಂತ, ರಾಷ್ಟ್ರಪತಿಗಳು ಏನು ಮಾಡಬಾರ್ದು ಅಂದರೆ ಅಮಾನತು ವಿಟೋವನ್ನು ಬಳಸುವಂತಿಲ್ಲ. ಈ ವಿಟೋದಲ್ಲಿ ಕೊನೆಯ ವಿಟೋ ಯಾವುದಪ್ಪ ಅಂದ್ರೆ ಪಾಕೆಟ್ ವಿಟೋ. ರಾಷ್ಟ್ರಪತಿಗಳು ತಮ್ಮ ಪಾಕೆಟ್ ವಿಟೋವನ್ನು ಚಲಾಯಿಸಿದಾಗ ಮಸೂದೆಯನ್ನು ಅನಿರ್ದಿಷ್ಟ ಅವಧಿಗೆ ಬಾಕಿ ಇಡಲಾಗುತ್ತದೆ. ನೋಡಿ, ಪಾಕೆಟ್ ವಿಟೋ ಅಂತಂದ್ರೆ ಏನಪ್ಪ ಅಂದ್ರೆ, ಈ ಪಾಕೆಟ್ ವಿಟೋವನ್ನು ಅವರು ರಾಷ್ಟ್ರಪತಿಗಳು ಚಲಾಯಿಸಿದ್ರು ಅಂತಂದ್ರೆ ಅವ್ರ ಬಳಿ ಬಂದಂಥ ಮಸೂದೆಯನ್ನು ಅನಿರ್ದಿಷ್ಟ ಅವಧಿಯವರೆಗೆ ಅಂದ್ರೆ ಎಲ್ಲಿವರೆಗೂ ಬೇಕಾದ್ರೆ ಅವರು ಇಟ್ಕೊಳ್ಬಹುದಾಗಿರುತ್ತೆ. ಅವರು ಮಸೂದೆಯನ್ನು ತಿರಸ್ಕರಿಸುವುದಿಲ್ಲ ಅಥವಾ ಪುನರ್ ವಿಮರ್ಶೆಗಾಗಿ ಮಸೂದೆಯನ್ನು ಹಿಂತಿರುಗಿಸುವುದಿಲ್ಲ. ನೋಡಿ, ಈಗ ರಾಜ್ಯಸಭೆ ಇತ್ತು, ಇನ್ನೊಂದು ಲೋಕಸಭೆ ಇತ್ತು. ಇಲ್ಲಿಂದ ಒಂದು ಮಸೂದೆ ಬಂತು, ಎರಡರಲ್ಲೂ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಎರಡರಲ್ಲೂ ಪಾಸಾಗಿ ಒಂದು ಮಸೂದೆ ರಾಷ್ಟ್ರಪತಿಯವರ ಬಳಿ ಬಂತು. ಆ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಪಾಕೆಟ್ ವಿಟೋ ಬಳಸಿದ್ರಪ್ಪ ಅಂತಂದ್ರೆ, ಆ ಪಾಕೆಟ್ ವಿಟೋ ಅಂತಂದ್ರೆ ಏನಂದ್ರೆ, ಈ ಮಸೂದೆಯನ್ನು ಅವರು ಬ್ಯಾಡಂತ ತಿರಸ್ಕಾರನೂ ಮಾಡಲ್ಲ, ಇಲ್ಲ ಪುನರ್ ಪರಿಶೀಲಿಸ್ರಿ ಅಂತೇಳಿ ವಾಪಸ್ ರಾಜ್ಯಸಭೆಗಾಗ್ಲಿ ಅಥವಾ ಲೋಕಸಭೆ ಅಂದ್ರೆ ಸಂಸತ್ತಿಗೆ ಕಳಿಸೋದಿಲ್ಲ. ಅವರು ತಮ್ಮ ಬಳಿನ ಇಟ್ಕೊಂಡ್ಬಿಡ್ತಾರೆ. ಅದನ್ನ ಪಾಕೆಟ್ ವಿಟೋ ಅಂತ ಕರಿತೀವಿ. ಸಂವಿಧಾನವು ರಾಷ್ಟ್ರಪತಿಗಳು ಮಸೂದೆಯ ಮೇಲೆ ಕ್ರಮ ಕೈಗೊಳ್ಳಲು ಯಾವುದೇ ಕಾಲಮಿತಿಯನ್ನು ನೀಡಿಲ್ಲ. ಸಂವಿಧಾನ ಏನ್ ಮಾಡಿಬಿಡುತ್ತೆ, ರಾಷ್ಟ್ರಪತಿಗಳು ಮಸೂದೆಯ ಮೇಲೆ ಕ್ರಮ ಕೈಗೊಳ್ಳಕ ಯಾವುದೇ ಒಂದು ಕಾಲಮಿತಿಯನ್ನು ನೀಡಿಲ್ಲ. ಅಂದ್ರೆ 3 ತಿಂಗಳು, 6 ತಿಂಗಳು, ವರ್ಷನೋ 2 ವರ್ಷನೋ ಅಂತೇಳಿ ಕಾಲಮಿತಿಯನ್ನ ನೀಡಿಲ್ಲ. ಆದ್ದರಿಂದ ರಾಷ್ಟ್ರಪತಿಗಳು ಮಸೂದೆಯ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿಲ್ಲದ ಕಡೆ ತಮ್ಮ ಪಾಕೆಟ್ ವಿಟೋವನ್ನು ಬಳಸುತ್ತಾರೆ. ನೋಡಿಲಿ, ಅಮೆರಿಕದ ಅಧ್ಯಕ್ಷರು 10 ದಿನಗಳ ಒಳಗೆ ಮಸೂದೆಯನ್ನ ಮತ್ತೆ ಕಳಿಸ್ಬೇಕು. ಅಂದ್ರೆ ಅಮೆರಿಕದ ಅಧ್ಯಕ್ಷರು ಏನ್ ಮಾಡ್ಬೇಕು, 10 ದಿನಗಳ ಒಳಗೆ ತಮ್ಮ ಮಸೂದೆಯನ್ನ ಮತ್ತೆ ಕಳಿಸ್ಬೇಕು. ಆದ್ರೆ ಭಾರತದ ಅಧ್ಯಕ್ಷರು ಅಂತ ಯಾವುದೇ ಸಮಯವನ್ನ ಹೊಂದಿಲ್ಲ. ಒಂದು ಮುಖ್ಯ ಮಾಹಿತಿ ಇದೆ, ಭಾರತದ ರಾಷ್ಟ್ರಪತಿಗಳು ಈ ಹಿಂದೆಯೂ ಈ ವಿಟೋ ಅಧಿಕಾರವನ್ನ ಬಳಸಿದ್ದಾರೆ. ಯಾರು ಅಂತಂದ್ರೆ 1986ರಲ್ಲಿ ಅಂದಿನ ಅಧ್ಯಕ್ಷರು ಜೈಲ್ ಸಿಂಗ್ ಅವರು ಈ ಒಂದು ಪಾಕೆಟ್ ವಿಟೋವನ್ನು ಚಲಾಯಿಸಿದ್ದಾರೆ. ನೋಡಿ, ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳ ವಿಷಯಕ್ಕೆ ಬಂದಾಗ ರಾಷ್ಟ್ರಪತಿಗಳಿಗೆ ಯಾವುದೇ ವಿಟೋ ಅಧಿಕಾರ ಇಲ್ಲ. ನೋಡಿ, ಸಾಂವಿಧಾನಿಕ ತಿದ್ದುಪಡಿಗಳು ಇರ್ತವೆ, ಸಂವಿಧಾನದ ತಿದ್ದುಪಡಿಗಳು ಆಗ್ತವೆ. ಆ ಸಂವಿಧಾನ ತಿದ್ದುಪಡಿಗಳು ಮಸೂದೆಗಳು ರಾಷ್ಟ್ರಪತಿ ಬಳಿ ಬಂದಾಗ ಈ ಯಾವುದೇ 3 ವಿಟೋಗಳೇನಿವೆ, ಈ 3 ವಿಟೋಗಳಲ್ಲಿ ಯಾವುದೇ ವಿಟೋಗಳನ್ನು ಅವರು ಬಳಸುವಂತಿಲ್ಲ. ಅಂದ್ರೆ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳಿಗೆ ಯಾವುದೇ ವಿಟೋ ಅಧಿಕಾರ ಇಲ್ಲ. ನೋಡಿ, ರಾಷ್ಟ್ರಪತಿಯವರ ವಿವೇಚನಾಧಿಕಾರಗಳು. ನೋಡಿ, ಸರ್ಕಾರದ ಅಂದ್ರೆ ರಾಷ್ಟ್ರಪತಿಯವರಿಗೆ ತಮ್ಮದೇ ಆದಂತ ಒಂದು ವಿವೇಚನಾ ಅಧಿಕಾರ ಇದೆ. ಸೊ ಇಲ್ಲಿ ಇದು 1986ರಲ್ಲಿ ಅಂದಿನ ಅಧ್ಯಕ್ಷ ಜೈಸಿಂಗ್ ಅಂತಿದೆ, ಕ್ಷಮೆ ಇರಲಿ ಯಾಕಂದ್ರೆ ಸ್ವಲ್ಪ ಏನೋ ಟೈಪ್ ಮಿಸ್ಟೇಕ್ ಇಂದ ಈ ರೀತಿ ಆಗಿದೆ. ಇಲ್ಲಿ ರಾಷ್ಟ್ರಪತಿಯವರ ವಿವೇಚನಾಧಿಕಾರಗಳು ಅಂದ್ರೆ ರಾಷ್ಟ್ರಪತಿಯವರಿಗೆ ಸಂವಿಧಾನವು ಕೆಲವೊಂದಷ್ಟು ವಿವೇಚನಾಧಿಕಾರವನ್ನು ನೀಡುತ್ತೆ. ಏನಂತಂದ್ರೆ ಸರ್ಕಾರ ರಚನೆ, ವಿವೇಚನೆ. ನೋಡಿ, ಲೋಕಸಭೆಯಲ್ಲಿ ಯಾವುದೇ ಪಕ್ಷ ಅಥವಾ ಒಕ್ಕೂಟವು ಬಹುಮತವನ್ನು ಹೊಂದಿರದಿದ್ದಾಗ ಸರ್ಕಾರ ರಚಿಸಲು ನಾಯಕ ಅಥವಾ ನಾಯಕರ ಒಕ್ಕೂಟವನ್ನು ಆಹ್ವಾನಿಸುವಂತ ವಿವೇಚನೆಯನ್ನು ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ನೋಡಿ, ಈಗ ಲೋಕಸಭೆ ಎಲೆಕ್ಷನ್ ನಡೆದಿರ್ತೈತಿ, ಯಾವುದೇ ಪಕ್ಷಕ್ಕೂ ಕೂಡ ಬಹುಮತ ಬಂದಿರೋದಿಲ್ಲ. ಅಂತ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಯಾವುದೇ ಒಂದು ಪಕ್ಷದ ನಾಯಕ ಅಥವಾ ಒಕ್ಕೂಟದ ಬಹುಮತ ಅಂದ್ರೆ ಒಕ್ಕೂಟವನ್ನು ಕೂಡ ಬಹುಮತವನ್ನ ಸಾಬೀತುಪಡಿಸ್ರಿ ಅಂತೇಳಿ ಅವರು ಆಹ್ವಾನಿಸಬಹುದು. ಅಥವಾ ಲೋಕಸಭೆ ಅಂದ್ರೆ ಸರ್ಕಾರವನ್ನು ರಚಿಸಲು ಅವರನ್ನ ಆಹ್ವಾನಿಸಬಹುದು. ಲೋಕಸಭೆಯನ್ನ ವಿಸರ್ಜಿಸುವುದು. ನೋಡಿ, ಲೋಕಸಭೆಯನ್ನು ವಿಸರ್ಜಿಸುವುದಂದ್ರೆ ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಮಂತ್ರಿಮಂಡಲವು ಲೋಕಸಭೆಯನ್ನು ವಿಸರ್ಜನೆ ಮಾಡೋದಕ್ಕೆ ಕೇಳ್ಕೊಂಡಾಗ ಆ ಸಂದರ್ಭದಲ್ಲಿ ಲೋಕಸಭೆಯನ್ನ ರಾಷ್ಟ್ರಪತಿಯವರು ವಿಸರ್ಜನೆ ಮಾಡಬಹುದು. ಮತ್ತೆ ಇನ್ನೊಂದೇನಂತಂದ್ರೆ ಲೋಕಸಭೆಯಲ್ಲಿ ಸಮಿತಿಯು ಬಹುಮತವನ್ನ ಕಳೆದುಕೊಂಡಾಗ ಲೋಕಸಭೆಯನ್ನು ವಿಸರ್ಜಿಸುವ ನಿರ್ಧಾರವನ್ನು ರಾಷ್ಟ್ರಪತಿಗಳ ವಿವೇಚನೆಗೆ ಬಿಡಲಾಗುತ್ತದೆ. ಈಗ ಲೋಕಸಭೆ ಇರುತ್ತೆ, ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ, ಮಂತ್ರಿಮಂಡಲ ಮತ್ತು ಇತರ ಸದಸ್ಯರುಗಳಿರ್ತವೆ. ಒಂದು ವೇಳೆ ಸರ್ಕಾರ ಬಹುಮತವನ್ನ ಸಾಬೀತುಪಡಿಸಕ್ಕೆ ಆಗ್ಲಿಲ್ಲ ಕೆಲವೊಂದು ಬಾರಿ ಅಂತಂದಾಗ ಅಂತ ಸಂದರ್ಭದಲ್ಲೂ ಕೂಡ ರಾಷ್ಟ್ರಪತಿಯವರು ಲೋಕಸಭೆಯನ್ನ ವಿಸರ್ಜನೆ ಮಾಡಬಹುದು. ಸಲಹೆಯ ಪುನರ್ ಪರಿಶೀಲನೆ. ನೋಡಿ, ಭಾರತೀಯ ಅಧ್ಯಕ್ಷರು ಸಮಿತಿ ನೀಡಿದ ಸಲಹೆಯನ್ನು ಹಿಂದಿರುಗಿಸುವ ಮತ್ತು ನಿರ್ಧಾರ ಪುನರ್ ಪರಿಶೀಲಿಸುವಂತೆ ಕೇಳುವ ವಿವೇಚನಾ ಅಧಿಕಾರವನ್ನು ಹೊಂದಿದ್ದಾರೆ. ಇದಲ್ಲದೆ ಭಾರತದ ರಾಷ್ಟ್ರಪತಿಗಳು ರಾಜ್ಯದ ರಾಜ್ಯಪಾಲರ ಮಾದರಿಯಲ್ಲಿ ಯಾವುದೇ ಸಾಂವಿಧಾನಿಕ ವಿವೇಚನೆಯನ್ನ ಅನುಭವಿಸುವುದಿಲ್ಲ. ನೋಡಿ, ಎಷ್ಟು ವಿವೇಚನಾ ಅಧಿಕಾರಗಳು ರಾಷ್ಟ್ರಪತಿಗಳಿಗೆ ಇರುವಂಥದ್ದು. ಸೊ ನೆಕ್ಸ್ಟ್ ನೋಡೋಣ. ನೋಡಿ, ರಾಷ್ಟ್ರಪತಿಯವರ ಅಧಿಕಾರಗಳ ಮೇಲಿನ ಮಿತಿಗಳು. ನೋಡಿ, ರಾಷ್ಟ್ರಪತಿ ಅಂದ ತಕ್ಷಣ ಅವ್ರಿಗೂ ಕೂಡ ಒಂದಷ್ಟು ಮಿತಿಗಳಿವೆ. ಅದೇನು ಅಂತ ನೋಡೋಣ. ಒಂದು ನಿಮಿಷ ಸ್ನೇಹಿತರೆ. ನೋಡಿ, ರಾಷ್ಟ್ರಪತಿಯವರ ಅಧಿಕಾರಗಳ ಮೇಲಿನ ಮಿತಿಗಳು. ನೋಡಿ, ರಾಷ್ಟ್ರಪತಿ ಅಂದ ತಕ್ಷಣ ಅವ್ರಿಗೂ ಕೂಡ ಒಂದಷ್ಟು ಒಂದಷ್ಟು ಮಿತಿಗಳಿವೆ. ಅದೇನು ಅಂತ ನೋಡೋಣ. ಒಂದು ನಿಮಿಷ ಸ್ನೇಹಿತರೆ.
ಓಕೆ. ನೋಡಿ ಸ್ನೇಹಿತರೆ, ರಾಷ್ಟ್ರಪತಿಯವರ ಅಧಿಕಾರಗಳ ಮೇಲಿನ ಮಿತಿಗಳು. ಇಲ್ಲೊಂದು ಏನಂತಂದ್ರೆ 1986ರಲ್ಲಿ ಅಂದಿನ ಅಧ್ಯಕ್ಷರು ಯಾರಂದ್ರೆ ಗ್ಯಾನಿ ಜೇಲ್ ಸಿಂಗ್ ಆಗ್ಬೇಕಿತ್ತು, ಅದು ಜೇಲ್ ಅಂತ ಆಗಿದೆ, ಅದ್ರ ಬಗ್ಗೆ ಕ್ಷಮೆ ಇರಲಿ. ಗ್ಯಾನಿ ಜೇಲ್ ಸಿಂಗ್ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಈ ಒಂದು ಪಾಕೆಟ್ ವೀಟೋವನ್ನು ಅವರು ಬಳಸಿದ್ರು. ಸೊ ನೆಕ್ಸ್ಟ್ ರಾಷ್ಟ್ರಪತಿಯವರ ಅಧಿಕಾರಗಳ ಮೇಲೆ ಒಂದಷ್ಟು ಮಿತಿಗಳಿವೆ. ಒಂದನೇದು ಯಾವುದಪ್ಪ ಅಂತಂದ್ರೆ ಸಾಂವಿಧಾನಿಕ ನಿಬಂಧನೆಗಳು ಮತ್ತು ಕಾನೂನುಗಳಿಗೆ ಅಧೀನತೆ. ನೋಡಿ, ಅಧ್ಯಕ್ಷರ ಅಧಿಕಾರಗಳು ಸಂವಿಧಾನದ ನಿಬಂಧನೆಗಳು ಮತ್ತು ಸಂಸತ್ತು ಅಂಗೀಕರಿಸಿದ ಕಾನೂನುಗಳಿಗೆ ಒಳಪಟ್ಟಿರುತ್ತೆ. ಅಂದ್ರೆ ರಾಷ್ಟ್ರಪತಿಯವರು ತಮ್ಮ ಇಚ್ಛೆ ಅನುಸಾರ ಕೆಲಸ ಮಾಡೋದಕ್ಕಿಂತ ಸಂವಿಧಾನಿಕವಾಗಿ ಅವರು ಕೆಲಸವನ್ನ ಮಾಡಬೇಕಾಗಿರುತ್ತೆ ಮತ್ತು ಸಂಸತ್ತು ಅಂಗೀಕರಿಸಿದಂಥ ಕಾನೂನುಗಳಿಗೆ ಅದು ಒಳಪಟ್ಟಿರುತ್ತದೆ. ಮತ್ತೆ ಮಸೂದೆ ಅನುಮೋದನೆ ಮತ್ತು ವಾಪಸಾತಿ. ಸಂಸತ್ತು ಅಂಗೀಕರಿಸಿದ ಮಸೂದೆಗೆ ರಾಷ್ಟ್ರಪತಿಗಳು ಸಹಿ ಹಾಕಬಹುದು ಅಥವಾ ವಾಪಸಾತಿ ಮಾಡಬಹುದು. ರಾಷ್ಟ್ರಪತಿಗಳು ಮಸೂದೆಗೆ ಸಹಿ ಹಾಕಿದರೆ ಅದು ಕಾನೂನು ಆಗುತ್ತದೆ ಮತ್ತು ರಾಷ್ಟ್ರಪತಿಗಳು ಮಸೂದೆಯನ್ನು ಕಾನೂನು ಆಗುವ ಮೊದಲು ಹಿಂದಿರುಗಿಸಿದರೆ ಅದೇ ಮಸೂದೆಯನ್ನು ಮತ್ತೆ ಮಂಡಿಸಬಹುದು ಮತ್ತು ಸಂಸತ್ತು ಮತ್ತೊಮ್ಮೆ ಅಂಗೀಕರಿಸಬಹುದು ಮತ್ತು ರಾಷ್ಟ್ರಪತಿಗಳು ಒಪ್ಪಿಗೆ ನೀಡಬೇಕಾಗುತ್ತೆ. ನೋಡಿಲ್ಲ, ಇಲ್ಲಿ ಒಂದ್ಸಾರಿ ಹೇಳಿದೆ ಏನಂತಂದ್ರೆ ಅಮಾನತ್ತಿನ ವೀಟೋ ಅಂತೇಳಿ ಕಾಶಿ. ಇದು ಅಮಾನತ್ತಿನ ವೀಟೋಗೆ ಸಂಬಂಧಪಟ್ಟಾಗಿರುತ್ತೆ. ಇಲ್ಲಿ ಅಧಿಕಾರದ ಮಿತಿಗಳನ್ನ ನೋಡ್ರಿ. ಈಗ ಸಂಸತ್ತು ಏನ್ ಮಾಡುತ್ತೆ ಅಂದ್ರೆ ಒಂದು ಮಸೂದೆಯನ್ನ ರಾಷ್ಟ್ರಪತಿಯವರ ಅನುಮೋದನೆಗಾಗಿ ಕಳಿಸಿರ್ತೈತಿ. ರಾಷ್ಟ್ರಪತಿಯವರು ಇದನ್ನು ಒಪ್ಕೊಳ್ಳದೆ ತಿದ್ದುಪಡಿ ಮಾಡ್ರಿ ಅಥವಾ ಒಂದಷ್ಟು ಸಲಹೆಯನ್ನು ಕೊಟ್ಟು ಕಳಿಸಿರ್ಬೋದು ಅಥವಾ ಹಾಗೆ ಅದನ್ನು ವಾಪಸ್ ಸಂಸತ್ತಿಗೆ ಕಳಿಸಿರ್ಬೋದು. ಸಂಸತ್ತಿಗೆ ಬಂದಂತ ಮಸೂದೆಯನ್ನ ಅಲ್ಲಿರ್ತಕ್ಕಂಥ ಸಂಸತ್ತು ಅಂದ್ರೆ ಲೋಕಸಭೆ ಆಗಲಿ ರಾಜ್ಯಸಭೆ ಆಗಲಿ ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಬೋದು ಅಥವಾ ಆಸ್ ಇಟ್ ಈಸ್ ಇದ್ದಂಥ ಮಸೂದೆಯನ್ನ ಹೇಗಿತ್ತು ಅದೇ ರೀತಿಯಾಗಿ ಆ ಮಸೂದೆಯನ್ನ ವಾಪಸ್ ಕಳಿಸ್ಬೋದು. ಹೀಗೆ ಎರಡನೇ ಬಾರಿ ರಾಷ್ಟ್ರಪತಿಯವರ ಅಂಗೀಕಾರಕ್ಕೆ ಬಂದಂಥ ಮಸೂದೆಯನ್ನ ಯಾವುದೇ ಕಾರಣಕ್ಕೂ ಅವರು ತಿರಸ್ಕರಿಸುವುದಿಲ್ಲ. ಇದು ಕೂಡ ರಾಷ್ಟ್ರಪತಿಯವರ ಅಧಿಕಾರಗಳ ಮೇಲಿನ ಒಂದು ಮಿತಿಯಾಗಿರುತ್ತದೆ. ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಸಲಹೆ. ನೋಡಿ, ಅಧ್ಯಕ್ಷರು ಕಾರ್ಯಕಾರಿ ಅಧಿಕಾರಗಳನ್ನು ಚಲಾಯಿಸುವುದು ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಸಲಹೆಗೆ ಒಳಪಟ್ಟಿರುತ್ತೆ. ನೋಡಿ, ಇವರು ಕಾರ್ಯಕಾರಿ ಒಂದಷ್ಟು ಅಧಿಕಾರಗಳನ್ನು ಚಲಾಯಿಸ್ತಾರೆ. ಅದು ಯಾರ ಒಂದು ಸಲಹೆ ಮೇರೆಗೆ ಅಂದ್ರೆ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಸಲಹೆ ಮೇರೆಗೆ. ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯ ಶಿಫಾರಸಿನ ಮೇರೆಗೆ ಕಾರ್ಯನಿರ್ವಹಿಸಲು ಸಂವಿಧಾನಕ್ಕೆ ಬದ್ಧರಾಗಿದ್ದಾರೆ ಮತ್ತು ಅಂತಿಮವಾಗಿ ರಾಷ್ಟ್ರಪತಿಗಳು ಅಂತಿಮ ಆದೇಶವನ್ನು ಹೊರಡಿಸುತ್ತಾರೆ. ಅಂದ್ರೆ ಸಚಿವ ಸಂಪುಟ ಮತ್ತು ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆಯೇ ಇವರು ಅವರ ಸಲಹೆಯನ್ನು ತೆಗೆದುಕೊಂಡು ಕೆಲಸವನ್ನ ಮಾಡಬೇಕಾಗಿರುತ್ತೆ. ನ್ಯಾಯಾಂಗ ಪರಿಶೀಲನೆ. ರಾಷ್ಟ್ರಪತಿಗಳ ಅಧಿಕಾರಗಳು ನ್ಯಾಯಾಂಗದ ಪರಿಶೀಲನೆಗೆ ಒಳಪಟ್ಟಿರುತ್ತವೆ. ರಾಷ್ಟ್ರಪತಿಗಳು ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನು ನ್ಯಾಯಾಂಗವು ಪರಿಶೀಲಿಸಬಹುದು. ಇದರಲ್ಲಿ ರಾಷ್ಟ್ರಪತಿಗಳು ಕ್ಷಮಾದಾನ ನೀಡುವ ಮತ್ತು ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರವು ಕೂಡ ಸೇರಿರುವಂಥದ್ದು. ಅಂದ್ರೆ ಈ ರಾಷ್ಟ್ರಪತಿಗಳ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯರಾದಂಥ ನಾವುಗಳು ನ್ಯಾಯಾಲಯದ ಮೆಟ್ಟಿಲೇರುವಂತಿಲ್ಲ. ಆದರೆ ಈ ನ್ಯಾಯಾಂಗ ಏನು ಮಾಡುತ್ತೆ ಅಂದ್ರೆ ಅದನ್ನು ಪರಿಶೀಲನೆ ಮಾಡಬಹುದು ನ್ಯಾಯಾಲಯಗಳ. ಮತ್ತೆ ಸೀಮಿತ ಶಾಸಕಾಂಗ ಅಧಿಕಾರಗಳು. ಅಧ್ಯಕ್ಷರು ಒಂದು ಸೀಮಿತವಾದಂಥ ಅಧಿಕಾರವನ್ನು ಅವರು ಹೊಂದಿದ್ದಾರೆ. ಅಂದರೆ ಈ ಒಂದು ಅಧಿವೇಶನಗಳನ್ನು ಕರೆಯುವಂಥದ್ದು, ಮುಂದೂಡುವಂಥದ್ದು, ಸುಗ್ರೀವಾಜ್ಞೆಗಳನ್ನು ಹೊರಡಿಸುವುದು, ಮಸೂದೆಗಳಿಗೆ ಒಪ್ಪಿಗೆ ನೀಡುವುದು ಮತ್ತು ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯನ್ನು ವಿಸರ್ಜಿಸುವುದಕ್ಕೆ ಮಾತ್ರ ಇದಷ್ಟು ಅವರು ಸೀಮಿತ ಆಗಿರುವಂಥದ್ದು. ಷರತ್ತುಬದ್ಧ ಕ್ಷಮಾದಾನ ಮತ್ತು ಶಿಕ್ಷೆ ಕಡಿತ. ಕ್ಷಮಾದಾನ ನೀಡುವ ಮತ್ತು ಶಿಕ್ಷೆಯನ್ನು ಕಡಿಮೆ ಮಾಡುವಂಥ ಅಧಿಕಾರ ಅಧ್ಯಕ್ಷರ ಅಧಿಕಾರ ಏನೈತಲ್ಲ ಅದು ಸಮಿತಿಯ ಸಲಹೆಗೆ ಒಳಪಟ್ಟಿರ್ತೈತಿ. ಅವಧಿ ಮತ್ತು ದೋಷಾರೋಪಣೆ. ಅಧ್ಯಕ್ಷರ ಅಧಿಕಾರಾವಧಿ ಕೇವಲ 5 ವರ್ಷಗಳಿಗೆ ಸೀಮಿತ ಆಗಿರ್ತೈತಿ ಮತ್ತು ಸಂವಿಧಾನದ ಉಲ್ಲಂಘನೆಗಾಗಿ ಅಧ್ಯಕ್ಷರನ್ನ ಸಂಸತ್ತು ಏನು ಮಾಡಬಹುದಾಗಿರುತ್ತೆ, ದೋಷಾರೋಪಣೆಯನ್ನ ಮಾಡಬಹುದು. ಅಂದ್ರೆ ಮಹಾಭಿಯೋಗದ ಮೂಲಕ ಅವರನ್ನ ತೆಗೆದುಹಾಕಬಹುದಾಗಿರುತ್ತೆ. ತುರ್ತು ಪರಿಸ್ಥಿತಿ ಘೋಷಣೆಗೆ ಅನುಮೋದನೆ. ನೋಡಿ, ತುರ್ತು ಪರಿಸ್ಥಿತಿ ಘೋಷಿಸುವ ಅಧ್ಯಕ್ಷರ ಅಧಿಕಾರವು ಸಂಸತ್ತಿನ ಅನುಮೋದನೆಗೆ ಒಳಪಟ್ಟಿರುತ್ತದೆ. ಆದ್ದರಿಂದ ಸರ್ಕಾರವು ಅಧ್ಯಕ್ಷರು, ಸಮಿತಿ ಮತ್ತು ಸಂಸತ್ತಿನ ನಡುವೆ ಅಧಿಕಾರಗಳ ಸಮತೋಲನವನ್ನು ಕಾಯ್ದುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಅಧ್ಯಕ್ಷರ ಅಧಿಕಾರಗಳು ಹಲವಾರು ಪರಿಶೀಲನೆಗಳು ಮತ್ತು ಸಮತೋಲನಗಳಿಗೆ ಒಳಪಟ್ಟಿರ್ತದೆ. ನೋಡಿ, ತುರ್ತು ಪರಿಸ್ಥಿತಿಯನ್ನ ಇವರು ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರು. ಆದರೆ ಘೋಷಣೆ ಆದಂಥ 1 ತಿಂಗಳ ಒಳಗಾಗಿ ಸಂಸತ್ತು ಅದನ್ನು ಅಂಗೀಕರಿಸಬೇಕಲ್ಲ. ಒಂದು ವೇಳೆ ಅಂಗೀಕರಿಸದೆ ಹೋದರೆ ಆ ಒಂದು ತುರ್ತು ಪರಿಸ್ಥಿತಿ ಮುಂದುವರಿಯೋದಿಲ್ಲ ಅನ್ನೋದು ಕೂಡ ನೆನಪಿರಬೇಕು. ಅಂದರೆ ಅಲ್ಲಿ ರಾಷ್ಟ್ರಪತಿಯವರ ಘೋಷಣೆಗಿಂತ ಸಂಸತ್ತಿನ ಅನುಮೋದನೆ ಹೆಚ್ಚಾಗಿರುತ್ತೆ. ಹಾಗಾಗಿ ಅದು ಒಂದಷ್ಟು ಮಿತಿಗೆ ಒಳಪಟ್ಟುವಂಥದ್ದು. ಸೊ ಇಲ್ಲಿವರೆಗೆ ಒಟ್ಟು 15 ಜನ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದರೆ ನೆನ್ಪಿಟ್ಕೊಡ್ರಿ. ನಮ್ಮ ದೇಶದ ಪ್ರಪ್ರಥಮ ರಾಷ್ಟ್ರಪತಿ ಯಾರಪ್ಪ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು. ಎಲ್ಲಿಂದ ಅಂದರೆ ಜನವರಿ 26 1950 ಮೇ 13 1962ರವರೆಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನಮ್ಮ ದೇಶದ ಮೊದಲ ರಾಷ್ಟ್ರಪತಿಯವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಎರಡನೇ ರಾಷ್ಟ್ರಪತಿ ಯಾರಪ್ಪ ಅಂದರೆ
ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 1962ರಿಂದ 1967ರವರೆಗೆ, ಜಾಕಿರ್ ಹುಸೇನ್ ರವರು 1967ರಿಂದ 1969ರವರೆಗೆ. ನೋಡಿ, ಜಾಕಿರ್ ಹುಸೇನ್ ಅವರು ಏನಿದಾರಲ್ಲ, ಇವರು ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಾಗಲೇ ಆ ಒಂದು ಹುದ್ದೆಯಲ್ಲಿ ಇದ್ದಾಗಲೇ ನಿಧನಗೊಂಡಂತ ವ್ಯಕ್ತಿಯಾಗಿದ್ದಾರೆ. ಅಂದ್ರೆ ಜಾಕಿರ್ ಹುಸೇನ್ ರವರು ರಾಷ್ಟ್ರಪತಿಯಾಗಿದ್ದಾಗಲೇ ನಿಧನಗೊಂಡಂತ ಮೊದಲ ವ್ಯಕ್ತಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಉಪ ರಾಷ್ಟ್ರಪತಿಯಾಗಿದ್ದಂತಹ ವಿವಿ ಗಿರಿ ಅವರು ಹಂಗಾಮಿ ಅಧ್ಯಕ್ಷರಾದರು. ಮೊಹಮ್ಮದ್ ಇದಾಯತ್ ಉಲ್ಲಾ ನೋಡಿ, ಹಂಗಾಮಿ ಅಧ್ಯಕ್ಷರಾಗಿ 1969 ಅಂದ್ರೆ ಮೇ 3ರಿಂದ ಜುಲೈ 20ರವರೆಗೆ, ಒಂದು ಮೇ ಅಂದ್ರೆ ಜೂನ್ ಜುಲೈ ಒಂದು ಹೆಚ್ಚು ಕಡಿಮೆ ಒಂದು 2-2.5 ತಿಂಗಳು ಇವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಅಥವಾ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಯಾರು ಅಂದ್ರೆ ವಿವಿ ಗಿರಿ ಅವರು. ಇಲ್ಲಿ ಮೊಹಮ್ಮದ್ ಇದಾಯತ್ ಉಲ್ಲಾ ಇವರು ಕೂಡ ಹಂಗಾಮಿ ಅಧ್ಯಕ್ಷರು. ಸ್ವಲ್ಪ ಇದು ಒಂದು ವಿಶೇಷವಾದಂತ ಒಂದು ವಿಷಯ ಏನಂತಂದ್ರೆ, ಜಾಕಿರ್ ಹುಸೇನ್ ರವರು ನಿಧನರಾದರು. ಆ ಸಂದರ್ಭದಲ್ಲಿ ವಿವಿ ಗಿರಿ ಅವರು ಹಂಗಾಮಿ ಅಧ್ಯಕ್ಷರಾಗಿ ಅಂದ್ರೆ ಹಂಗಾಮಿ ರಾಷ್ಟ್ರಪತಿಯವರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಈ ಸಂದರ್ಭದಲ್ಲಿ ಮತ್ತೆ ಚುನಾವಣೆ ನಡೀಲೇಬೇಕಲ್ಲ, ರಾಷ್ಟ್ರಪತಿ ಚುನಾವಣೆ ನಡೀಬೇಕಾಗಿತ್ತು. ಆ ಸಂದರ್ಭದಲ್ಲಿ ಹಂಗಾಮಿ ಅಧ್ಯಕ್ಷರು ಅಂದ್ರೆ ಹಂಗಾಮಿ ಅಧ್ಯಕ್ಷರಾಗಿ ವಿವಿ ಗಿರಿ ಅವರು ಯಾಕಾಗಿದ್ರು ಅಂದ್ರೆ, ಅವರು ಪ್ರಸ್ತುತ ಉಪರಾಷ್ಟ್ರಪತಿ ಆಗಿದ್ರು. ಅಂದ್ರೆ ಆವಾಗ, ಪ್ರಸ್ತುತ ಮತ್ತೆ ಇವತ್ತಲ್ಲ, 1969 ಮೇ 3ಕ್ಕೆ ಅವರು ಉಪರಾಷ್ಟ್ರಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಅಚಾನಕ್ಕಾಗಿ ಈ ಒಂದು ರಾಷ್ಟ್ರಪತಿ ಹುದ್ದೆ ಖಾಲಿ ಆದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ರಾಷ್ಟ್ರಪತಿ ಹುದ್ದೆ ಖಾಲಿ ಆದ ತಕ್ಷಣ ಅದನ್ನ ಹಂಗಾಮಿ ರಾಷ್ಟ್ರಪತಿಯಾಗಿ ಪ್ರಸ್ತುತ ಯಾರು ಉಪರಾಷ್ಟ್ರಪತಿ ಇರ್ತಾರೆ, ಆ ಸಂದರ್ಭದಲ್ಲಿ ಯಾರು ಉಪರಾಷ್ಟ್ರಪತಿ ಇರ್ತಾರೆ ಅವರೇ ಕಾರ್ಯವನ್ನ ನಿರ್ವಹಿಸಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಜಾಕಿರ್ ಹುಸೇನ್ ರವರು ಈ ಮೇ 3ಕ್ಕೆ ಈ ಒಂದು ರಾಷ್ಟ್ರಪತಿ ಹುದ್ದೆ 1969 ಮೇ 3ಕ್ಕೆ ರಾಷ್ಟ್ರಪತಿ ಹುದ್ದೆ ಖಾಲಿ ಆದ ತಕ್ಷಣ ಆ ಸಮಯದಲ್ಲಿ ವಿವಿ ಗಿರಿ ಅವರು ಉಪರಾಷ್ಟ್ರಪತಿ ಆಗಿದ್ರು. ಆ ಕಾರಣದಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹಂಗಾಮಿ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. ಮತ್ತೆ ಚುನಾವಣೆ ನಡಿಬೇಕಾಗುತ್ತೆ. ಈ ಒಂದು ಖಾಲಿ ಆದಂತ ರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ನಡಿಬೇಕಾಗಿತ್ತು. ಆ ಸಂದರ್ಭದಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ವಿವಿ ಗಿರಿ ಅವರು ಹಂಗಾಮಿ ಆಗಿರ್ತಾರೆ, ಬಟ್ ಪೂರ್ಣ ಪ್ರಮಾಣದಲ್ಲಿ ಉಪರಾಷ್ಟ್ರಪತಿ ಆಗಿರ್ತಾರೆ. ಉಪರಾಷ್ಟ್ರಪತಿ ಹುದ್ದೆಗೆ ಅವರು ರಾಜೀನಾಮೆ ಕೊಟ್ಬಿಡ್ತಾರೆ. ನೋಡಿ, ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ಕೊಟ್ಟ ತಕ್ಷಣ ಆಟೋಮೆಟಿಕ್ ಅವರು ಹಂಗಾಮಿ ರಾಷ್ಟ್ರಪತಿ ಕೂಡ ಆಗುವಂತಿಲ್ಲ. ಯಾಕಂದ್ರೆ ಯಾರು ಉಪರಾಷ್ಟ್ರಪತಿ ಇರ್ತಾರೆ ಅವ್ರು ಮಾತ್ರ ಇಲ್ಲಿ ರಾಷ್ಟ್ರಪತಿಯಾಗಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬೇಕಾಗಿರುತ್ತೆ. ಇದು ಏನಾಗ್ಬಿಡುತ್ತೆ ಅಂದ್ರೆ, ಒಂದು ವಿಶೇಷ ಸಂದರ್ಭ ಏನಂತಂದ್ರೆ, ವಿವಿ ಗಿರಿ ಅವರು ಕೂಡ ರಾಜೀನಾಮೆಯನ್ನ ನೀಡ್ಬಿಡ್ತಾರೆ. ಆಗ ಇಲ್ಲಿ ರಾಷ್ಟ್ರಪತಿ ಹುದ್ದೆಯೂ ಖಾಲಿ ಆಯಿತು, ಉಪರಾಷ್ಟ್ರಪತಿ ಹುದ್ದೆಯೂ ಖಾಲಿ ಆಯಿತು. ನೋಡಿ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎರಡೂ ಹುದ್ದೆಗಳು ಖಾಲಿ ಆದಾಗ ಆ ಸಮಯದಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರಿರ್ತಾರೆ, ಅವರು ದೇಶದ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ನೋಡಿ, ಈ ಮೊಹಮ್ಮದ್ ಇದಾಯತ್ ಉಲ್ಲಾ ಅವ್ರು ಏನಿದ್ದಾರೆ, ಇವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಯಾವಾಗಂದ್ರೆ ಜುಲೈ 20, 1969ರಲ್ಲಿ ಇವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು. ಇಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎರಡೂ ಹುದ್ದೆಗಳು ಖಾಲಿಯಾದ ಕಾರಣ ಅವರು ಅನಿವಾರ್ಯವಾಗಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ನೋಡಿ, ವಿವಿ ಗಿರಿ ಅವರು ರಾಜೀನಾಮೆ ಕೊಟ್ಟು ರಾಷ್ಟ್ರಪತಿ ಎಲೆಕ್ಷನ್ ನಿಂತಿದ್ರಲ್ಲ, ಅವರು ರಾಷ್ಟ್ರಪತಿ ಎಲೆಕ್ಷನ್ ನಲ್ಲಿ ಗೆಲ್ತಾರೆ. ಗೆದ್ದವರು ಪೂರ್ಣ ಪ್ರಮಾಣದಲ್ಲಿ ರಾಷ್ಟ್ರಪತಿಯವರಾಗಿ 1969ರಿಂದ 74ರವರೆಗೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಫಕ್ರುದ್ದೀನ್ ಅಲಿ ಅಹಮದ್ 1974ರಿಂದ 77ರವರೆಗೆ ಕಾರ್ಯನಿರ್ವಹಿಸ್ತಾರೆ. ನೋಡಿ, ನಮ್ಮ ಒಂದು ಕರ್ನಾಟಕದವರಾದಂಥ ಬಸಪ್ಪ ದಾನಪ್ಪ ಜತ್ತಿಯವರು ಅಂದ್ರೆ ಇವರು ಕೂಡ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ 1977ರಿಂದ 1977ರಲ್ಲಿ, ಅಂದ್ರೆ ಫೆಬ್ರವರಿ 11ರಿಂದ ಜುಲೈ 25ರವರೆಗೆ. ನೀಲಂ ಸಂಜೀವ್ ರೆಡ್ಡಿ ಇವರು 1977ರಿಂದ 82ರವರೆಗೆ. ಗ್ಯಾನಿ ಜೈಲ್ ಸಿಂಗ್, ನೋಡಿ ಇಲ್ಲಿ ಕೂಡ ಅದೇ ರೀತಿಯಾಗಿದೆ. ಗ್ಯಾನಿ ಜೈಲ್ ಸಿಂಗ್ ಅವರು ಗ್ಯಾನಿ ಜೈಲ್ ಸಿಂಗ್ ಅವರು ಅಂದ್ರೆ ಅದು ಸ್ವಲ್ಪ ಇದು ವಿಕಿಪೀಡಿಯಾದಲ್ಲಿ ಆ ರೀತಿ ಇತ್ತು, ಸ್ವಲ್ಪ ಕಾಪಿ ಪೇಸ್ಟ್ ಮಾಡ್ಕೊಂಡಾಗ ಆ ರೀತಿ ಸಮಸ್ಯೆ ಆಗಿರುವಂಥದ್ದು. ಗ್ಯಾನಿ ಜೈಲ್ ಸಿಂಗ್ ಅವರು ಕೂಡ 1982ರಿಂದ 87ರವರೆಗೆ. ಆರ್ ವೆಂಕಟರಾಮನ್ ಅವರು 1987ರಿಂದ 92ರವರೆಗೆ. ಶಂಕರ್ ದಯಾಳ್ ಶರ್ಮಾ ಅವರು 1992ರಿಂದ 97ರವರೆಗೆ. KR ನಾರಾಯಣ್ ರವರು 97ರಿಂದ 2002ರವರೆಗೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು 2002ರಿಂದ 2007ರವರೆಗೆ. ನಮ್ಮ ದೇಶದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಯವರಾಗಿ ಪ್ರತಿಭಾ ಪಾಟೀಲ್ ರವರು ಕೆಲಸವನ್ನ ಮಾಡಿದರೆ
ಅದು ಯಾವಾಗಪ್ಪ ಅಂದರೆ 2007ರಿಂದ 2012ರವರೆಗೆ ನೆನ್ಪಿಟ್ಕೊಡ್ರಿ. ಇದು ಕೂಡ ಇಂಪಾರ್ಟೆಂಟ್. ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತಂತಂದರೆ ಅದು ಪ್ರತಿಭಾ ಪಾಟೀಲ್, ಶ್ರೀಮತಿ ಪ್ರತಿಭಾ ಪಾಟೀಲ್ ರವರು. ಅವರ ನಂತರ ಪ್ರಣಬ್ ಮುಖರ್ಜಿ ಅವರು 2012ರಿಂದ 2017ರವರೆಗೆ ಕಾರ್ಯವನ್ನು ನಿರ್ವಹಿಸಿದರೆ, ರಾಮನಾಥ್ ಕೋವಿಂದ್ ರವರು 2017ರಿಂದ 2022ರವರೆಗೆ ಕೆಲಸವನ್ನು ಮಾಡಿದರೆ, ದ್ರೌಪದಿ ಮುರ್ಮು ಅವರು ಪ್ರಸ್ತುತ 2022ರಿಂದ ಈಗ ಪ್ರಸ್ತುತ ಅವರೇ ರಾಷ್ಟ್ರಪತಿಯಾಗಿ ಅಧಿಕಾರದಲ್ಲಿ ಇರುವಂಥದ್ದು. ಹೀಗೆ ರಾಷ್ಟ್ರಪತಿ ಹುದ್ದೆಯ ಕುರಿತು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀಡಿದ್ದೀನಿ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ಒಂದಷ್ಟು ಏನಾದರೂ ಮಿಸ್ಟೇಕ್ ಆಗಿದ್ರೆ ತಿದ್ದುಪಡಿ ಮಾಡಿಕೊಡ್ರಿ, ಮತ್ತು ತಪ್ಪದೆ ಕಾಮೆಂಟ್ ಕೂಡ ಮಾಡ್ರಿ. ಯಾಕಂದರೆ ತಪ್ಪಾಗಿತ್ತಂದರೆ ನೀವು ಅದು ನಿಮ್ಗೆ ಗೊತ್ತಿರುತ್ತೆ, ಒಂದು ವೇಳೆ ಮಿಸ್ಟೇಕ್ ಆಗಿತ್ತು ಅಂದರೆ ಅದನ್ನು ಕಾಮೆಂಟ್ನಲ್ಲಿ ಹಾಕ್ರಿ. ಕಾಮೆಂಟು ಆರೋಗ್ಯಕರವಾಗಿರಲಿ ಅಂತ ಬಯಸ್ತೀನಿ. ಕಾಮೆಂಟ್ ಮಾಡಿರಿ, ಯಾಕಂದರೆ ಅದು ನನಗೂ ಗೊತ್ತಾಗುತ್ತೆ ಮತ್ತು ಉಳಿದವರಿಗೂ ಗೊತ್ತಾಗುತ್ತೆ ಅನ್ನುವಂಥ ಒಂದು ಸದುದ್ದೇಶದಿಂದ ನಿಮ್ಮ ಎಲ್ಲ ಆರೋಗ್ಯಕರ ಕಾಮೆಂಟ್ಗಳಿಗೆ ನಾನು ವೇಟ್ ಮಾಡ್ತಾ ಇರ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ.